ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಲಾಸ್. ಐ ಹೋಪ್ ನಿನ್ನೆ ನಡೆದಿರುವಂತಹ SDA HK ಪೇಪರ್ನ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇಂಗ್ಲೀಷ್ ಪಾರ್ಟಲ್ಲಿ ಏನು 35 ಕ್ವಶನ್ಸ್ ಇದ್ವು, ಅವು ತುಂಬಾ ಈಸಿ ಇದ್ವು. ಮಿನಿಮಮ್ ಅಂದರೂ 28 to 30 ನಾವು ಸ್ಕೋರ್ ಮಾಡ್ಬೋದು. ತುಂಬ ಈಸಿ ಇತ್ತು. ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಡ್ಜೆಕ್ಟಿವ್, ಅಡ್ವರ್ಬ್ ಇದು ಗೊತ್ತಿದ್ರೆ, ನೆಕ್ಸ್ಟು ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್, ಇಂಡೈರೆಕ್ಟ್ ಈ ರೀತಿ ಗ್ರಾಮರ್ ಗೊತ್ತಿದ್ರೆ ನೀವು ಈಸಿಯಾಗಿ 28 to 30 ನೀವು ಸ್ಕೋರ್ ಮಾಡ್ಬೋದು. ತುಂಬ ಈಸಿ ಇತ್ತು. ಐ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಿನ್ನೆ ನಡೆದಿರುವಂತಹ SDA HK ಪೇಪರ್ ಇಂಗ್ಲೀಷ್ ಪಾರ್ಟಲ್ಲಿ ಬರುವಂತಹ 35 ಕ್ವಶನ್ಸ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಫಾರ್ಮ್ ಆಫ್ ಅ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸೊ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಕನ್ವರ್ಟ್ ಮಾಡಬೇಕು. She said, I have been trying to reach you for the past 2 hours because the client insisted on a meeting today. So, while changing from direct to the indirect, there are several changes must be made. Direct in the indirect ಮಾಡಬೇಕಾದ್ರೆ ನಾವು some changes ನ ಮಾಡಬೇಕು. What are the changes ಅಂತಂದ್ರೆ, ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡಬೇಕಾದ್ರೆ ನಾವು ಫಸ್ಟ್ ಏನು ಮಾಡ್ತೀವಿ, ಟೆನ್ಸ್ನ ಚೇಂಜ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇದ್ರೆ ಅಲ್ಲಿ ಸಿಂಪಲ್ ಪಾಸ್ಟ್ ಮಾಡ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಪಾಸ್ಟ್ ಕಂಟಿನ್ಯೂಸ್. ಈ ರೀತಿ ಟೆನ್ಸು ಚೇಂಜ್ ಆಗುತ್ತೆ. ಸೊ ಇನ್ ದ ಗಿವನ್ ಸ್ಟೇಟ್ಮೆಂಟ್, ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವ ಟೆನ್ಸಲ್ಲಿ ಇದೆ ಇದು? ಐ ಹ್ಯಾವ್ ಬೀನ್ ಟ್ರೈಂಗ್ ಟು ರೀಚ್ ಯು ಫಾರ್ ದ ಪಾಸ್ಟ್ 2 hours ಅಂತ ಇದೆ. ಸೊ ದ ಗಿವನ್ ಡೈರೆಕ್ಟ್ ಸ್ಪೀಚ್ ಈಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಹ್ಯಾವ್ ಬೀನ್ ಪ್ಲಸ್ V1 ಪ್ಲಸ್ ING. ಇದು ಯಾವ ಟೆನ್ಸಲ್ಲಿ ಇದೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ಸೊ ವಿ ಶುಡ್ ಕನ್ವರ್ಟ್ ದ ಡೈರೆಕ್ಟ್ ಇಂಟು ಅ ಇಂಡೈರೆಕ್ಟ್. ಕನ್ವರ್ಟ್ ಮಾಡಿದಾಗ ಯಾವ ಟೆನ್ಸಿಗೆ ಚೇಂಜ್ ಆಗುತ್ತೆ? ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ING ಬರುತ್ತೆ. ಅರ್ಥ ಆಯ್ತಲ್ವಾ? ಕೊಟ್ಟಿರೋ ಸ್ಟೇಟ್ಮೆಂಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ಸೊ ನಾವು ಕನ್ವರ್ಟ್ ಮಾಡೋದು ಯಾವ್ದು ಮಾಡಬೇಕು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ, ಬಿಕಾಸ್ ದ ಕ್ಲೈಂಟ್ ಇನ್ಸಿಸ್ಟೆಡ್ ಆನ್ ಅ ಮೀಟಿಂಗ್ ಟುಡೇ. ಸೊ ಈ ಸ್ಟೇಟ್ಮೆಂಟು ಯಾವ ಟೆನ್ಸಲ್ಲಿ ಇದೆ? ಸೊ ಇಟ್ ಈಸ್ ಇನ್ ಅ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ. ಅಂದರೆ ಇನ್ಸಿಸ್ಟೆಡ್, ಇಟ್ ಈಸ್ ಅ ಪಾಸ್ಟ್ ಫಾರ್ಮ್ ಆಫ್ ಅ ವರ್ಬ್. ಸೊ ದ ಗಿವನ್ ಸೆಂಟೆನ್ಸ್ ಈಸ್ ಇನ್ ಅ past tense. So it shifts to the past perfect tense. Simple past ಇದ್ದಿದ್ದು ಯಾವುದಾಗುತ್ತೆ? ಇಲ್ಲಿ ಏನಾದರೂ ಸಿಂಪಲ್ ಪಾಸ್ಟ್ ಇದ್ರೆ ಇಲ್ಲೇನಾಗುತ್ತೆ? ಪಾಸ್ಟ್ ಪರ್ಫೆಕ್ಟ್. ಅಂದರೆ ಇಲ್ಲಿ ಓನ್ಲಿ V3 ಫಾರ್ಮ್ ಆಫ್ ವರ್ಬ್ ಯೂಸ್ ಮಾಡಿದರೆ, ಇಂಡೈರೆಕ್ಟ್ ಅಲ್ಲಿ ನಾವು ಹ್ಯಾಡ್ ಪ್ಲಸ್ V3 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ಇಲ್ಲಿ ಏನಿದೆ? ಓನ್ಲಿ ಡೈರೆಕ್ಟ್ ಅಲ್ಲಿ V3 ಫಾರ್ಮ್ ಅಂದರೆ ಇನ್ಸಿಸ್ಟೆಡ್ ಅಂತ ಯೂಸ್ ಮಾಡಿದ್ದಾರೆ. ವೈಲ್ ಕನ್ವರ್ಟಿಂಗ್ ಫ್ರಮ್ ಡೈರೆಕ್ಟ್ ಟು ದ ಇಂಡೈರೆಕ್ಟ್ ವಿ ಯೂಸ್ ಹ್ಯಾಡ್ ಪ್ಲಸ್ V3 ಅಂದರೆ ಹ್ಯಾಡ್ ಇನ್ಸಿಸ್ಟೆಡ್ ಅಂತ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ 2 ಟೆನ್ಸ್ ಇದಾವೆ. ಫಸ್ಟ್ ಒನ್ನು, ಐ ಹ್ಯಾವ್ ಬೀನ್ ಟ್ರೈಂಗ್ ಟು ರೀಚ್ ಫಾರ್ ಯು ಪಾಸ್ಟ್ 2 years. ಇದು ಏನಾಗಿದೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ದ ಕ್ಲೈಂಟ್ ಇನ್ಸಿಸ್ಟೆಡ್ ಆನ್ ಅ ಮೀಟಿಂಗ್ ಟುಡೇ, ಇದು ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕು. ಸಿಂಪಲ್ ಪಾಸ್ಟ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ನ ಮಾಡಬೇಕು. ನೆಕ್ಸ್ಟು ಪ್ರೊನೌನ್ ಕೂಡ ಚೇಂಜ್ ಆಗುತ್ತೆ ವೈಲ್ ಕನ್ವರ್ಟಿಂಗ್ ಫ್ರಮ್ ಅ ಡೈರೆಕ್ಟ್ ಟು ದ ಇಂಡೈರೆಕ್ಟ್. ಸೊ ಐ ಬಿಕೇಮ್ ಅ, ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡಬೇಕಾದ್ರೆ ಪ್ರೊನೌನ್ ಐ ಇದ್ದಿದ್ದು ಏನಾಗುತ್ತೆ? ಶಿ ಆಗುತ್ತೆ. ಯು ಇದ್ದಿದ್ದು ಏನಾಗುತ್ತೆ? ಮೀ ಆಗುತ್ತೆ. ಅರ್ಥ ಆಯ್ತಲ್ವಾ? ಸಮ್ ಪ್ರೊನೌನ್ಸ್ ಟು ಬಿ ಚೇಂಜ್ಡ್. ಐ ಬಿಕಮ್ ಅ ಶಿ ಅಂಡ್ ಯು ಬಿಕೇಮ್ ಅ ಮೀ. ಸೊ ನೆಕ್ಸ್ಟ್ ಟೈಮ್ ವರ್ಡ್ಸ್ ಅಂತ ಇರುತ್ತೆ. ಸೊ ಟೈಮ್ ವರ್ಡ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಟೈಮ್ ವರ್ಡ್ಸ್ ಯಾವ್ಯಾವ ಅಂದರೆ ಇಲ್ಲಿ ಟುಡೇ ಆಗಿರ್ಬೋದು, ಟುಮಾರೋ. ಟುಡೇ ಇದ್ದಿದ್ದು ಏನಾಗುತ್ತೆ? ದಟ್ ಡೇ ಆಗುತ್ತೆ. ಟುಮಾರೋ ಇದ್ದಿದ್ದು ನೆಕ್ಸ್ಟ್ ಡೇ. ಎಸ್ಟರ್ಡೇ ಇದ್ದಿದ್ದು ಪ್ರೀವಿಯಸ್ ಡೇ ಅಂತ ಆಗುತ್ತೆ. ಸೊ ಈ ರೀತಿ ಟೈಮ್ ವರ್ಡ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಟುಡೇ ಇದೆ, ಟುಡೇ ಇದ್ದಿದ್ದು ಏನಾಗುತ್ತೆ? ದಟ್ ಡೇ ಆಗುತ್ತೆ. ಸೊ ಇಂಡೈರೆಕ್ಟ್ ಸ್ಪೀಚ್ ಏನಾಗುತ್ತೆ? ಶಿ ಸೆಡ್ ದಟ್ ಶಿ ಹ್ಯಾಡ್ ಬೀನ್ ಟ್ರೈಂಗ್ ಟು ರೀಚ್ ಮೀ ಫಾರ್ ದ ಪಾಸ್ಟ್ 2 hours ಬಿಕಾಸ್ ದ ಕ್ಲೈಂಟ್ ಹ್ಯಾಡ್ ಇನ್ಸಿಸ್ಟೆಡ್ ಆನ್ ಅ ಮೀಟಿಂಗ್ ದಟ್ ಡೇ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ?
ಆಪ್ಷನ್ 2 ಇಸ್ ದ ಕರೆಕ್ಟ್. ಅಂದರೆ ಶಿ ಸೆಡ್ ದ್ಯಾಟ್ ಐ ಬಿಕೇಮ್ ಅ ಶಿ. ಹ್ಯಾವ್ ಬೀನ್ ಟ್ರೈಯಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದಿದ್ದು ಏನಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಹ್ಯಾಡ್ ಬೀನ್ ಟ್ರೈಯಿಂಗ್ ಆಗುತ್ತೆ. ನೆಕ್ಸ್ಟು ಯು ಬಿಕೇಮ್ ಅ ಮೀ, ಯು ಏನಾಗುತ್ತೆ, ಮೀ ಆಗುತ್ತೆ. ನೆಕ್ಸ್ಟು ದ ಕ್ಲೈಂಟ್ ಇನ್ಸಿಸ್ಟೆಡ್ ಅಂತ ಇದೆ, ಅಂದರೆ ಪಾಸ್ಟ್ ಸಿಂಪಲ್ ಪಾಸ್ಟ್ ಇದೆ. ನಾವು ಪಾಸ್ಟ್ ಪರ್ಫೆಕ್ಟ್ ಅಂದರೆ ದ ಕ್ಲೈಂಟ್ ಹ್ಯಾಡ್ ಇನ್ಸಿಸ್ಟೆಡ್ ಅಂತ ಚೇಂಜ್ ಆಗುತ್ತೆ. ಟುಡೇ ಇದ್ದಿದ್ದು ದಟ್ ಡೇ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ 2 ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ವೈಲ್ ಕನ್ವರ್ಟಿಂಗ್ ಫ್ರಮ್ ಡೈರೆಕ್ಟ್ ಟು ದ ಇಂಡೈರೆಕ್ಟ್ ಶಿಫ್ಟ್ ಚೇಂಜ್ ಆಗುತ್ತೆ, ಪ್ರೊನೌನ್ ಕೂಡ ಚೇಂಜ್ ಆಗುತ್ತೆ, ಸಮ್ ಟೈಮ್ ವರ್ಡ್ಸ್ ಅಂತ ಇರುತ್ತೆ, ಅದು ಕೂಡ ಚೇಂಜ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 2 ಇಸ್ ದ ಕರೆಕ್ಟ್. Fill in the blanks with a suitable preposition by choosing the options given below. The manager congratulated the team dash completing the project ahead of a schedule despite several unforeseen challenges. ಸೊ ಯಾವ ಪ್ರಿಪೋಸಿಷನ್ ನಾವಿಲ್ಲಿ ಯೂಸ್ ಮಾಡ್ತೀವಿ, ಇಲ್ಲಿ ಏನಿದೆ, ದ ವರ್ಡ್ ಕಂಗ್ರ್ಯಾಚುಲೇಟೆಡ್ ಅಂತ ಇದೆ. ಸೊ ದ ವರ್ಡ್ ಕಂಗ್ರ್ಯಾಚುಲೇಟೆಡ್ ಈಸ್ ಫಾಲೋಡ್ ಬೈ ದ ಫಿಕ್ಸ್ಡ್ ಪ್ರಿಪೋಸಿಷನ್ ದಟ್ ಈಸ್ ಆನ್. ಇಲ್ಲಿ ಏನಿದೆ ಕಂಗ್ರ್ಯಾಚುಲೇಟೆಡ್ ಅನ್ನೋ ವರ್ಡು ಯಾವ ಪ್ರಿಪೋಸಿಷನ್ನ ಫಾಲೋ ಮಾಡುತ್ತೆ ಅಂತಂದರೆ ಆನ್ ಅನ್ನೋ ಪ್ರಿಪೋಸಿಷನ್ನ ಅದು ಫಾಲೋ ಮಾಡುತ್ತೆ. ಯಾವ ರೀತಿ, ಸಬ್ಜೆಕ್ಟ್ ಪ್ಲಸ್ ಕಂಗ್ರ್ಯಾಚುಲೇಟೆಡ್ ಪ್ಲಸ್ ಆಬ್ಜೆಕ್ಟ್. ಅಂದರೆ ಇಲ್ಲಿ ಸಬ್ಜೆಕ್ಟ್ ಅನ್ನೋದು ಮ್ಯಾನೇಜರ್, ಕಂಗ್ರ್ಯಾಚುಲೇಟೆಡ್ ವರ್ಡ್ ಇದೆ, ಜೊತೆಗೆ ಅಬ್ಜೆಕ್ಟ್ ಅಂದರೆ ಟೀಮ್ ಅನ್ನೋದು ಆಬ್ಜೆಕ್ಟ್, ಪ್ಲಸ್ ಆನ್. ಆನ್ ಆದಮೇಲೆ ನಾವೇನು ಯೂಸ್ ಮಾಡ್ತೀವಿ, ರೀಸನ್ ಅಥವಾ ಅಚೀವ್ಮೆಂಟ್. ಕಂಗ್ರ್ಯಾಚುಲೇಟ್ ಮಾಡ್ತಾರೆ ಯಾವುದಕ್ಕೆ, ಫಾರ್ ವಾಟ್ ರೀಸನ್ ಅಂದರೆ ಫಾರ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಕಂಗ್ರ್ಯಾಚುಲೇಟ್ ಅನ್ನೋದು ಫಿಕ್ಸ್ಡ್ ಪ್ರಿಪೋಸಿಷನ್ ಆನ್ ಅನ್ನೋದನ್ನ ಅದು ಫಾಲೋ ಮಾಡುತ್ತೆ. ಸೊ ಇಲ್ಲಿ ಫಾರ್ ಇದೆ, ಫಾರ್ ನಾವು ಡ್ಯೂರೇಷನಿಗೆ ಯೂಸ್ ಮಾಡ್ತೀವಿ, ಇದು ಬರೋಲ್ಲ. ಇನ್ ಇದೆ, ಇನ್ ಈಸ್ ಯೂಸ್ಡ್ ಫಾರ್ ಅ ಲೊಕೇಶನ್ ಅಥವಾ ಟೈಮ್ ಪೀರಿಯಡಿಗೆ ನಾವು ಯೂಸ್ ಮಾಡ್ತೀವಿ, ಇದು ಕೂಡ ಬರೋದಿಲ್ಲ. ನೆಕ್ಸ್ಟ್ ವಿತ್ ಈಸ್ ಯೂಸ್ಡ್ ಫಾರ್ ಅ ಇಂಡಿಕೇಟರ್ ಕಂಪ್ಯಾನ್ಶಿಪ್ ಅಂತಂದ್ರೆ ರಿಲೇಶನ್ಶಿಪ್ನ ಇದು ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಐ ರೋಟ್ ಲೆಟರ್ ವಿತ್ ಅ ಪೆನ್, ನಾನು ಎದರಿಂದ ಬರೆದೆ, ಪೆನ್ನಿಂದ, ಯಾವುದ್ರ ಜೊತೆಗೆ, ಪೆನ್ನಿನ ಜೊತೆಗೆ. ಸೊ ಈ ರೀತಿ ಇದು ರಿಲೇಶನ್ಶಿಪ್ನ ಇಂಡಿಕೇಟ್ ಮಾಡುತ್ತೆ. ನಾಟ್ ಲಿಂಕ್ ಫಾರ್ ಅ ವರ್ಡ್ ಕಂಗ್ರ್ಯಾಚುಲೇಟೆಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ 2 ಇಸ್ ದ ಕರೆಕ್ಟ್. ಯಾಕೆ, ಬಿಕಾಸ್ ದ ವರ್ಡ್ ಕಂಗ್ರ್ಯಾಚುಲೇಟೆಡ್ ಈಸ್ ಫಾಲೋಡ್ ಬೈ ದ ಪ್ರಿಪೋಸಿಷನ್ ದಟ್ ಈಸ್ ಆನ್. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು, ಸೆಕೆಂಡ್ ಒನ್ನಿಗೆ ಆಪ್ಷನ್ 2 ಇಸ್ ದ ಕರೆಕ್ಟ್. Choose the appropriate preposition to complete the following sentences. She refrained dash commenting dash the ongoing dispute, knowing that any statement could be misinterpreted under escalate tensions ಅಂತ ಇದೆ. ಸೊ ಇಲ್ಲಿ ಯಾವ ಪ್ರಿಪೋಸಿಷನ್ ನಾವು ಯೂಸ್ ಮಾಡಬೇಕು, 2 blanks ಇದೆ. ಫಸ್ಟ್ ಒನ್, ದ ಪ್ರೇಸಲ್ ವರ್ಬ್ ರೆಫರೆನ್ ಅಂತ ಇದೆ. ಸೊ ಈ ಪ್ರೇಸಲ್ ವರ್ಬು ಯಾವ ಪ್ರಿಪೋಸಿಷನ್ ಫಾಲೋ ಮಾಡುತ್ತೆ ಅಂತಂದ್ರೆ ಇಟ್ ಈಸ್ ಫಾಲೋಡ್ ಬೈ ಅ ಪ್ರಿಪೋಸಿಷನ್ ದಟ್ ಈಸ್ ಅ ಫ್ರಮ್. ಅಂದ್ರೆ ಶಿ ರೆಫರೆನ್ಡ್ ಫ್ರಮ್, ಇಟ್ ಇಂಡಿಕೇಟಿಂಗ್ ದಟ್ ಯು ಆರ್ ಅವಾಯ್ಡಿಂಗ್ ಫ್ರಮ್ ಆನ್ ಆಕ್ಷನ್. ಇದೇನು ಮಾಡುತ್ತೆ, ಒಂದು ಆಕ್ಷನ್, ಒಂದು ಕ್ರಿಯೆಯಿಂದ ನಾವು ಅವಾಯ್ಡ್ ಮಾಡ್ತಿದ್ದೀವಿ ಅನ್ನೋದನ್ನ ಇದು ಇಂಡಿಕೇಟ್ ಮಾಡ್ತಿದೆ. ಅಂದರೆ ಶಿ ರಿಫ್ರೈನ್ ಫ್ರಮ್ ಕಮೆಂಟಿಂಗ್, ಅವಳು ಯಾವುದರಿಂದ ಅವಾಯ್ಡ್ ಅಂತಂದರೆ ಹಿಂದೆ ಬರ್ತಿದ್ದಾಳೆ, ಕಮೆಂಟಿಂಗ್. ಸೊ ಅರ್ಥ ಆಯ್ತಲ್ವಾ? ರಿಫ್ರೈನ್ಡ್ ಅನ್ನೋ ಪ್ರೇಸಲ್ ವರ್ಬು ಯಾವ ಪ್ರಿಪೋಸಿಷನ್ನ ಫಾಲೋ ಮಾಡುತ್ತೆ ಅಂದರೆ ದಟ್ ಈಸ್ ಅ ಫ್ರಮ್. ಕಮೆಂಟಿಂಗ್ ಆನ್, ಯಾವುದ್ರ ಮೇಲೆ ಕಮೆಂಟ್ ಮಾಡಿದ್ರು, ಕಮೆಂಟಿಂಗ್ ಆನ್ ದ ಆನ್ ಗೋಯಿಂಗ್ ಡಿಸ್ಪ್ಯೂಟ್. ಅಂತಂದರೆ ವಿ ಯೂಸ್ ಅ ಆನ್ ಟು ಡಿಸ್ಕ್ರೈಬ್ ದ ಸಬ್ಜೆಕ್ಟ್ ಆರ್ ಅ ಟಾಪಿಕ್. ಸಬ್ಜೆಕ್ಟ್ ಅಥವಾ ಟಾಪಿಕ್ನ ಡಿಸ್ಕ್ರೈಬ್ ಮಾಡೋಕ್ಕೆ ನಾವು ಪ್ರಿಪೋಸಿಷನ್ ಆನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಏನು ಮಾಡಿದೆ, ಫಾರ್ ಬೀಯಿಂಗ್ ಕಮೆಂಟೆಡ್ ಅಬೌಟ್ ಅ ಆನ್ ಗೋಯಿಂಗ್ ಡಿಸ್ಪ್ಯೂಟ್. ಇಲ್ಲಿ ಆನ್ ಗೋಯಿಂಗ್ ಏನು ಡಿಸ್ಪ್ಯೂಟ್ ನಡೀತಿದೆ ಅದ್ರ ಮೇಲೆ ಅವರು ಕಮೆಂಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಕಮೆಂಟ್ ಆನ್ ದ ನ್ಯೂಸ್, ಯಾವುದ್ರ ಮೇಲೆ ಅವರು ಕಮೆಂಟ್ ಮಾಡ್ತಿದ್ದಾರೆ, ಆನ್ ದ ನ್ಯೂಸ್. ಅಂದರೆ ಆನ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದ ಸಬ್ಜೆಕ್ಟ್ ಆರ್ ಅ ಟಾಪಿಕ್. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ 1 ಈಸ್ ದ ಕರೆಕ್ಟ್. ಏನಾಗುತ್ತೆ,
She refrained from commenting on the ongoing dispute, knowing that any statement could be misinterpreted and escalate tensions. So correct option yadu? Option 1 is the correct. Fill in the blanks by choosing the correct form of a verb. If I dash you, I dash reconsidered the proposal carefully before making any commitment. ಸೊ ವಿ ಯೂಸ್ ದ ಸಿಂಪಲ್ ಪಾಸ್ಟ್. ಇಲ್ಲಿ ನಾವು ಸಿಂಪಲ್ ಪಾಸ್ಟ್ನ ಯೂಸ್ ಮಾಡ್ತೀವಿ, ಅಂದರೆ ವರ್ನ ಯೂಸ್ ಮಾಡ್ತೀವಿ. ವೈ? ಬಿಕಾಸ್ ವರ್ ಫಾರ್ ಆಲ್ ಸಬ್ಜೆಕ್ಟ್ ಟು ಇಂಡಿಕೇಟ್ ದಟ್ ದ ಸಿಚುವೇಶನ್ ಈಸ್ ಅನ್ ಇಮ್ಯಾಜಿನರಿ. ಇಲ್ಲೇನಿದೆ? ಇಫ್ ಐ ವರ್ ಯು ಅಂದರೆ ನಾನು ನೀನಾಗಿದ್ರೆ ಅಂತ ಇದೆ, ಅಂದರೆ ಇಟ್ ಈಸ್ ನಾಟ್ ಅ ಟ್ರೂ, ಇಟ್ ಈಸ್ ಓನ್ಲಿ ಅ ಇಮ್ಯಾಜಿನರಿ, ಅನ್ಟ್ರೂ ಆಗಿದೆ ಇದು. ಸೊ ಈ ರೀತಿ ಇಮ್ಯಾಜಿನೇಷನ್ ಇದ್ದಾಗ ನಾವು ಸಿಂಪಲ್ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ಇಫ್ ಐ ವರ್ ಯು, ಐ ವುಡ್, ಇಲ್ಲಿ ಕೂಡ ಪಾಸ್ಟ್ನ ಯೂಸ್ ಮಾಡ್ತೀವಿ. ಯಾವುದಾಗುತ್ತೆ ಪಾಸ್ಟ್ ಅಂತಂದರೆ? ವಿಲ್ ಬರೋದಿಲ್ಲ, ವುಡ್ಡೇ ಬರೋದು. ಏನಾಗುತ್ತೆ? ಇಫ್ ಐ ವರ್ ಯು, ಐ ವುಡ್ ರೀಕನ್ಸಿಡರ್ ದ ಪ್ರಪೋಸಲ್ ಕೇರ್ಫುಲಿ ಬಿಫೋರ್ ಮೇಕಿಂಗ್ ಎನಿ ಕಮಿಟ್ಮೆಂಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 3 ಇಸ್ ದ ಕರೆಕ್ಟ್. Choose the correct form of adjectives to complete the sentence of following. The harder he tried, the dash he seemed to succeed, which made the task feel even dash. So, given sentence structure ಯಾವ ರೀತಿ ಇದೆ? ಕಂಪ್ಯಾರಿಟಿವ್ ಅಲ್ಲಿ ಇದೆ. ಸೊ ಇನ್ ಅ ಕಂಪ್ಯಾರಿಟಿವ್ ಈಸ್ ಯೂಸ್ ಟು ಶೋ 2 ಥಿಂಗ್ಸ್ ಚೇಂಜಸ್ ಟುಗೆದರ್, ಅಂದರೆ 2 ಥಿಂಗ್ಸ್ನ ನಾವು ಕಂಪೇರ್ ಮಾಡ್ತೀವಿ ಕಂಪ್ಯಾರಿಟಿವ್ ಅಲ್ಲಿ. ಸೊ ಇನ್ ದಿಸ್ ಕೇಸ್ ಆಸ್ ದ ಎಫರ್ಟ್ ಅಂತಂದರೆ ಇಲ್ಲಿ ಏನಿದೆ? ದ ಹಾರ್ಡರ್ ಈ ಟ್ರೈಡ್ ದ ಅಂತಂದರೆ ಇಲ್ಲಿ ಕಂಪ್ಯಾರಿಟಿವ್ ಇದೆ. ಸೊ ಇನ್ನು ಕಂಪ್ಯಾರಿಟಿವ್ ವಿ ಯೂಸ್, ನಾವು ಕಂಪ್ಯಾರಿಟಿವ್ ಅಲ್ಲಿ ಏನು ಯೂಸ್ ಮಾಡ್ತೀವಿ? ಮೋಸ್ಟ್ ಯೂಸ್ ಮಾಡ್ತೀವ, ಮೋರ್ ಯೂಸ್ ಮಾಡ್ತೀವ? ಸೊ ವಿ ಯೂಸ್ ಮೋರ್. ಅಂದರೆ ಏನಾಗುತ್ತೆ? ದ ಹಾರ್ಡರ್ ಹಿ ಟ್ರೈಡ್, ದ ಮೋರ್ ಹಿ ಸೀಮ್ ಟು ಸಕ್ಸೀಡ್, ವಿಚ್ ಮೇಡ್ ದ ಟಾಸ್ಕ್ ಫೀಲ್ ಈವನ್ ಈಸಿಯರ್. ಅರ್ಥ ಆಯ್ತಲ್ಲ? ಇನ್ ದಿಸ್ ಕೇಸ್ ಆಸ್ ದ ಎಫರ್ಟ್ ಹಾರ್ಡರ್ ಅಂತ ಇದೆ. ಸೊ ಹಾರ್ಡರ್ ದ ಮೋರ್ ಹಿ ಸೀಮ್ ಟು ಸಕ್ಸೀಡ್ ಅಂದರೆ ಇದು ಕೂಡ ಇನ್ಕ್ರೀಸ್ ಆಗೋದನ್ನ ಇದು ಹೇಳ್ತಿದೆ. ಸೊ ನೆಕ್ಸ್ಟ್ ಏನಿದೆ? ದ ಸಕ್ಸಸ್ ಅಂದರೆ more success also increases. So we use in this sentence the comparative degree is used. So we use more and easier. So correct option yadu? Option 2 is the correct. Identify the sentence that correctly uses the present simple tense to express a scheduled future event. ಸೊ ಏನು ಹೇಳಿದ್ದಾರೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಐಡೆಂಟಿಫೈ ಮಾಡಿ ಕೊಟ್ಟಿರೋ ಸೆಂಟೆನ್ಸಲ್ಲಿ ಅಂತ ಹೇಳಿದ್ದಾರೆ. ಸೊ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ? ವಿ ಯೂಸ್ V1 ಫಾರ್ಮ್ ಆಫ್ ವರ್ಬ್, ಅಂದರೆ ಬೇಸ್ ಫಾರ್ಮ್ ಆಫ್ ವರ್ಬ್ನ ನಾವು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ದ ಟ್ರೈನ್ ವಿಲ್ ಲೀವ್ ಅಟ್ 8:30 AM ಟುಮಾರೋ. ಸೊ ಐ ಟೋಲ್ಡ್ ಬಿಫೋರ್ ದ್ಯಾಟ್ ಅವ್ರು ಏನು ಹೇಳಿದ್ದಾರೆ? ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ನಾವು V1 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ಜೊತೆಗೆ ಬಿ ಫಾರ್ಮ್ಸ್ ಅಂದರೆ ಈಸ್ ಆಗಿರ್ಬೋದು, ಅಥವಾ ಆ್ಯಮ್, ಅಥವಾ ಆರ್. ಪ್ರೆಸೆಂಟ್ ಟೆನ್ಸಲ್ಲಿ ಈ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ. ವಿಲ್ನ ಯಾವಾಗ ಯೂಸ್ ಮಾಡ್ತೀವಿ? ವಿಲ್ ಈಸ್ ಯೂಸ್ಡ್ ಇನ್ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೇಟ್ಮೆಂಟು ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಲ್ಲ. ನೆಕ್ಸ್ಟ್ ಏನಿದೆ? ದ ಟ್ರೈನ್ ಲೀವ್ಸ್ ಅಟ್ 8:30 AM ಟುಮಾರೋ ಅಂತ ಇದೆ. ಸೊ ಇದು ಕರೆಕ್ಟ್ ಇದೆನಾ? ವರ್ಬ್ ಏನಿದೆ? V1 ಪ್ಲಸ್ ಎಸ್ ಅಂದರೆ ಲೀವ್ಸ್ ಅಂತ ಇದೆ. ಅಂದರೆ ದ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡ್ತಿದೆ, ಅಂದರೆ ಲೀವ್ಸ್ ಅಂತ. ಸೊ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ವರ್ಡ್ ಯೂಸ್ ಟು ಎಕ್ಸ್ಪ್ರೆಸ್ ಅ ಶೆಡ್ಯೂಲ್ಡ್ ಫ್ಯೂಚರ್ ಈವೆಂಟ್. ಇಲ್ಲಿ ಕೂಡ ಲೀವ್ಸ್ ಅಟ್ 8 AM ಟುಮಾರೋ, ಇದು ಕೂಡ ಫ್ಯೂಚರ್ ಇವೆಂಟ್ನ ಇದು ಇಂಡಿಕೇಟ್ ಮಾಡ್ತಿದೆ. ಸೊ ಇಲ್ಲಿ V1 ಫಾರ್ಮ್ ಆಫ್ ವರ್ಬ್ ಅಂದರೆ ಲೀವ್ಸ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 2. ಸೊ ಥರ್ಡ್ ಆಪ್ಷನ್ ಏನಿದೆ? ದ ಟ್ರೈನ್ ಈಸ್ ಗೋಯಿಂಗ್ ಟು ಲೀವ್ ಅಟ್ 8:30 AM ಟುಮಾರೋ. ಲಿವಿಂಗ್ ಅಂತ ಇದೆ, ಅಂದರೆ
V1 ಪ್ಲಸ್ ಐ ಎನ್ ಜಿ ಅಂದರೆ ಇದು ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡ್ತಿದೆ. ಸೊ ಅವ್ರು ಕೇಳಿರೋದೇನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಿ ಯೂಸ್ ಅ ಬೇಸ್ ಫಾರ್ಮ್ ಆಫ್ ಅ ವರ್ಬ್ ಅಂದರೆ V1 ಫಾರ್ಮ್ ಆಫ್ ಅ ವರ್ಬ್ನ ನಾವು ಯೂಸ್ ಮಾಡ್ತೀವಿ. ಸೊ ಥರ್ಡ್ ಆಪ್ಷನ್ ಕೂಡ ಬರೋದಿಲ್ಲ. ಫೋರ್ತ್ ಆಪ್ಷನ್ ಏನಿದೆ, ದ ಟ್ರೈನ್ ಈಸ್ ಲೀವಿಂಗ್ ಅಟ್ 8:30 AM, ಇದು ಕೂಡ ಬರೋದಿಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ 2 is the correct. The train leaves at 8:30 AM tomorrow. Leaves ಅನ್ನೋದು ಏನು ಇಂಡಿಕೇಟ್ ಮಾಡ್ತಿದೆ, ಇಟ್ ಇಂಡಿಕೇಟ್ಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು, ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 2. Identify the tense used in the following sentence. When we were kids, we used to swim in the village lake every summer. ಸೊ ಕೊಟ್ಟಿರೋ ಸ್ಟೇಟ್ಮೆಂಟು ಯಾವ ಟೆನ್ಸಲ್ಲಿ ಇದೆ ಅಂತ ಕೇಳಿದ್ದಾರೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಫಸ್ಟ್ ನಿಮಗೆ ಏನು ಗೊತ್ತಿರಬೇಕು, ಯಾವ ಟೆನ್ಸಲ್ಲಿ ನಾವು ಯಾವ ಫಾರ್ಮ್ ಆಫ್ ವರ್ಬ್ ಜೊತೆಗೆ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ ಅಂತ ಗೊತ್ತಿದ್ದಾಗ ಮಾತ್ರ ನೀವು ಈಸಿಯಾಗಿ ಟೆನ್ಸ್ನ ಐಡೆಂಟಿಫೈ ಮಾಡ್ಬೋದು. ಫಸ್ಟ್ ಏನಿದೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ವಿಚ್ ಫಾರ್ಮ್ ಆಫ್ ವರ್ಬ್ ವಿ ಯೂಸ್ ಇನ್ ಅ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ, had been plus V1 plus ing. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ing ನ ಯೂಸ್ ಮಾಡ್ತೀವಿ. ಫಸ್ಟ್ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ವಿ, ಫಸ್ಟ್ ಕ್ವಶನಲ್ಲಿ ಇಲ್ಲಿದೆ ನೋಡಿ, ಶಿ ಹ್ಯಾಡ್ ಬೀನ್ ಟ್ರೈಯಿಂಗ್, ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ, ಅಂದರೆ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ing. ಸೊ ಅದೇ ರೀತಿಯಾಗಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ing ಯೂಸ್ ಮಾಡ್ತೀವಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಇಲ್ಲೇನು ಯೂಸ್ ಮಾಡಿದ್ದಾರೆ, ವೆನ್ ವಿ ವರ್ ಕಿಡ್ಸ್, ಯಾವುದೇ ರೀತಿಯಾದ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ing ಯೂಸ್ ಮಾಡಿಲ್ಲ. ಸೊ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲ. ನೆಕ್ಸ್ಟ್ ಆಪ್ಷನ್ ಏನಿದೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ವಾಸ್ ಅಥವಾ ವರ್ ಪ್ಲಸ್ V1 ಪ್ಲಸ್ ing ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ V1 ಪ್ಲಸ್ ing ಏನಾದರೂ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಿದಾರಾ, ನೋ, ಇದು ಕೂಡ ಬರೋದಿಲ್ಲ. ಆಪ್ಷನ್ 2 ಕೂಡ ಅಲ್ಲ, ಯಾಕಂದರೆ ಕಂಟಿನ್ಯೂಸ್ ಟೆನ್ಸ್ ಯಾವುದೇ V1 ಪ್ಲಸ್ ing ಫಾರ್ಮ್ ಆಫ್ ವರ್ಬು ಇಲ್ಲ ಅಲ್ಲಿ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಏನಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾವೇನು ಯೂಸ್ ಮಾಡ್ತೀವಿ, ವಾಸ್ ಅಥವಾ ವರ್ ಪ್ಲಸ್ V3 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ಸೊ ಗಿವನ್ ಸೆಂಟೆನ್ಸಲ್ಲಿ ಏನು ಯೂಸ್ ಮಾಡಿದ್ದಾರೆ, ದ ಸೆಂಟೆನ್ಸ್ ವೆನ್ ವಿ ವರ್ ಕಿಡ್ಸ್ ವಿ ಯೂಸ್ ಟು ಸ್ವಿಮ್ ಇನ್ ದ ವಿಲೇಜ್ ಲೇಕ್ ಎವ್ರಿ ಸಮ್ಮರ್. ಇಟ್ ಡಿಸ್ಕ್ರೈಬ್ ದ ಹ್ಯಾಬಿಲ್ಯೂಚುವಲ್ ಆಕ್ಷನ್ ಇನ್ ದ ಪಾಸ್ಟ್, ಅಂದರೆ ದ ವರ್ಬ್ ಪ್ರೇಸಲ್ ಅಂದರೆ ಯೂಸ್ಡ್ ಟು ಅಂತ ಇದೆ, ಅಂದರೆ ಇದು ಏನು ಇಂಡಿಕೇಟ್ ಮಾಡ್ತಿದೆ, ಪಾಸ್ಟ್ ಟೆನ್ಸ್ನ ಇಂಡಿಕೇಟ್ ಮಾಡ್ತಿದೆ. ಜೊತೆಗೆ ವರ್ ಅಂದರೆ ವರ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ, ಪಾಸ್ಟ್ ಟೆನ್ಸಲ್ಲಿ, ಜೊತೆಗೆ V3 ಫಾರ್ಮ್ ಆಫ್ ಅ ವರ್ಬ್ ಯೂಸ್ಡ್ ಅಂತ ಇದೆ. ಸೊ ಗಿವನ್ ಸ್ಟೇಟ್ಮೆಂಟು ಯಾವ ಟೆನ್ಸಲ್ಲಿ ಇದೆ, ಇಟ್ ಈಸ್ ಇನ್ ಅ ಸಿಂಪಲ್ ಪಾಸ್ಟ್. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಕೂಡ ಅಲ್ಲ. ಪಾಸ್ಟ್ ಪರ್ಫೆಕ್ಟಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಹ್ಯಾಡ್ ಪ್ಲಸ್ V3 ನ ಯೂಸ್ ಮಾಡ್ತೀವಿ. ಇಲ್ಲಿ ಯಾವುದೇ ಥರದ ಹ್ಯಾಡ್ ಯೂಸ್ ಮಾಡಿದಾರಾ, ನೋ. ಅರ್ಥ ಆಯ್ತಲ್ವಾ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ing ಯೂಸ್ ಮಾಡ್ತೀವಿ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ V1 ಪ್ಲಸ್ ing ವಾಸ್ ಅಥವಾ ವರ್ ಜೊತೆಗೆ ಯೂಸ್ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಅಂತಂದರೆ ಹ್ಯಾಡ್ ಪ್ಲಸ್ V3 ನ ಯೂಸ್ ಮಾಡ್ತೀವಿ. ಸೊ ಇವುದು ಯಾವುದು ಅಲ್ಲ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ 3.
ಅಂದರೆ ಗಿವನ್ ಸೆಂಟೆನ್ಸು ಯಾವ ಟೆನ್ಸಲ್ಲಿ ಇದೆ ಅಂತಂದರೆ ಇಟ್ ಈಸ್ ಇನ್ ಅ ಸಿಂಪಲ್ ಪಾಸ್ಟ್ ಟೆನ್ಸ್. ಅಂದರೆ ಯೂಸ್ಡ್ ಅಂತಂದರೆ ಸಿಂಪಲ್ ಪಾಸ್ಟ್ನ ಇದು ಇಂಡಿಕೇಟ್ ಮಾಡ್ತಿದೆ, ಜೊತೆಗೆ ನಾವು ವರ್ನ ಯೂಸ್ ಮಾಡಿದ್ವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3. ಸೊ ಮ್ಯಾಚ್ ದ ಫಾಲೋಯಿಂಗ್ ಮೆಡಿಕಲ್ ಪಾರ್ಟಿಸಿಪೇಟ್ ವಿತ್ ದ ನೇಚರ್ ಆಫ್ their jobs. An ophthalmologist, an gynecologist, an obstetrician, an orthopedist. ಸೊ ಇದ್ರದ್ದು ಮೀನಿಂಗ್ ಕೇಳಿದ್ದಾರೆ, ಅಂದರೆ ಅವ್ರದ್ದು ಜಾಬ್ ಆಫ್ ನೇಚರ್ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಏನಿದೆ ಅಂದರೆ ಲೀಸ್ಟ್ 2 ಅಲ್ಲಿ ಟ್ರೀಟ್ಸ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಅಂಡ್ ಸೆಕ್ಷುವಲ್ ಆರ್ಗನ್ಸ್, ಡೀಲ್ಸ್ ವಿತ್ ದ ಸ್ಕೆಲಿಟಲ್ ಸ್ಟ್ರಕ್ಚರ್ ಆಫ್ ಅ ಬಾಡಿ, treats the disorders of a vision, delivers baby and take care of the mother during and immediately after the period of a pregnancy. ಸೊ ನಮಗೆ ಇದಿಷ್ಟರಲ್ಲಿ ಯಾವುದು ಒಂದು ಗೊತ್ತಿರುತ್ತೆ, ಯಾವುದು? ಗೈನಕಾಲಜಿಸ್ಟ್. ಅಂದರೆ ಅವ್ರ ನೇಚರ್ ಆಫ್ ಜಾಬ್ ಏನು ಗೈನಕಾಲಜಿಸ್ಟ್ ಅಂತಂದರೆ ಟ್ರೀಟ್ಸ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಆ್ಯಂಡ್ ಸೆಕ್ಷುವಲ್ ಆರ್ಗನ್ಸ್ ಅಂತಂದರೆ ಡೀಲ್ಸ್ ವಿತ್ ಟ್ರೀಟ್ಸ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಅಂಡ್ ಸೆಕ್ಷುವಲ್ ಆರ್ಗನ್ಸ್. ಅಂದರೆ ಬಿಗೆ 1 ಇರೋ ಆಪ್ಷನ್ ಎಲ್ಲಿದೆ? 1 ಮತ್ತು 3 ಇದೆ. ಆಪ್ಷನ್ ಎ ಅಂದರೆ ಆಪ್ಥಾಲ್ಮಾಲಜಿಸ್ಟ್. ಸೊ ಇದ್ರದ್ದು ನೇಚರ್ ಆಫ್ ಜಾಬ್ ಏನು ಅಂತಂದರೆ ಟ್ರೀಟ್ಸ್ ದ ಡಿಸಾರ್ಡರ್ ಆಫ್ ಅ ವಿಷನ್. ಅಂದರೆ ಎಗೆ 3 ಎಲ್ಲಿದೆ? ಎಗೆ 3, ಬಿಗೆ 2, ಆಪ್ಷನ್ 3. ಸಿಗೆ ಏನು? 4 ಅಂದರೆ ಡೆಲಿವರೀಸ್ ಬೇಬಿ ಆ್ಯಂಡ್ ಟೇಕ್ ಕೇರ್ ಆಫ್ ಅ ಮದರ್ ಡ್ಯೂರಿಂಗ್ ಆ್ಯಂಡ್ ಇಮಿಡಿಯೇಟ್ಲಿ ಆಫ್ಟರ್ ದ ಪೀರಿಯಡ್ ಆಫ್ ಅ ಪ್ರೆಗ್ನೆನ್ಸಿ. ಆರ್ಥೋಪೆಡಿಸ್ಟ್ ಅಂತಂದರೆ ಡೀಲ್ಸ್ ವಿತ್ ಅ ಸ್ಕೆಲಿಟಲ್ ಸ್ಟ್ರಕ್ಚರ್ ಆಫ್ ಅ ಬಾಡಿ. ಅಂದರೆ ಡಿಗೆ 2 ಎಲ್ಲಿದೆ? ಆಪ್ಷನ್ 3. ಫಸ್ಟು ಎಗೆ 3, ಬಿಗೆ 1, ಸಿಗೆ 4, ಡಿಗೆ 2. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3. ಅರ್ಥ ಆಯ್ತಲ್ವಾ? ಸೊ 8th ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3. ರೀಆರ್ಡರ್ ದ ಜಂಬಲ್ಡ್ ಪಾರ್ಟ್ ಆಫ್ ಅ sentence to form a clear sentence. By Friday, asked to submit, the committee was the report. ಸೊ ಈ ರೀತಿ ಪ್ಯಾರಾ ಜಂಬಲ್ಡ್ ಆಗಿರೋದನ್ನ ನಾವು ರೀಅರೇಂಜ್ ಮಾಡಬೇಕಾದ್ರೆ, ಕ್ರೊನಾಲಜಿಕಲ್ ಆರ್ಡರಲ್ಲಿ ಮಾಡಬೇಕಾದ್ರೆ ಫಸ್ಟು ವಿ ಶುಡ್ ಐಡೆಂಟಿಫೈ ದ ಸಬ್ಜೆಕ್ಟ್ನ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಸಬ್ಜೆಕ್ಟ್ ಯಾವುದಿದೆ? ಬೈ ಫ್ರೈಡೆ, ಫಸ್ಟ್ ಪ್ರಿಪೋಸಿಷನ್ ಬಂದಿದೆ, ಸೊ ಇದು ಅಲ್ಲ. ನೆಕ್ಸ್ಟ್ ಆಸ್ಕ್ಡ್ ಟು ಸಬ್ಮಿಟ್, ಅದು ಕೂಡ ಸಬ್ಜೆಕ್ಟ್ ಅಲ್ಲ. ಫಸ್ಟ್ ಸಬ್ಜೆಕ್ಟು ಪ್ರೊನೌನಿಂದ ಸ್ಟಾರ್ಟ್ ಆಗಿರುತ್ತೆ. ಫಸ್ಟು ನೌನ್ ಇಲ್ಲ ಅಂತಂದರೆ ಪ್ರೊನೌನಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಉಳಿದಿರೋದು ಯಾವುದು? ಆಪ್ಷನ್ ಸಿ ಮತ್ತು ಡಿ. ಅಂದರೆ ದ ಕಮಿಟಿ ವಾಸ್ ಅಥವಾ ದ ರಿಪೋರ್ಟಿಂದ ಅದು ಸ್ಟಾರ್ಟ್ ಆಗಬೇಕು ಸಬ್ಜೆಕ್ಟಿಂದ. ಸೊ ಸಿ ಇರೋ ಆಪ್ಷನ್ ಯಾವುದಿದೆ? 1 ಇದೆ. ಡಿ ಇರೋ ಆಪ್ಷನ್ ಇಲ್ಲವೇ ಇಲ್ಲ. ಸೊ ಇಮಿಡಿಯೇಟಾಗಿ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಫಸ್ಟು ದ ಕಮಿಟಿ ವಾಸ್ ಅಂತ ಸಬ್ಜೆಕ್ಟ್ ಬಂದರೆ ಏನಾಗುತ್ತೆ? ದ ಕಮಿಟಿ ವಾಸ್ ಸೊ ಫಸ್ಟ್ ಸಿ ಇರೋದು 2 ಆಪ್ಷನ್ ಇದೆ, ಆಪ್ಷನ್ 2 ಮತ್ತು ಆಪ್ಷನ್ 3. ಸೊ ದ ಕಮಿಟಿ ವಾಸ್ ಬೈ ಫ್ರೈಡೆ ಅಂತ ಐತೆ. ಸೊ ಸಬ್ಜೆಕ್ಟ್ ಆದಮೇಲೆ ಏನು ಮಾಡಬೇಕು? ಆ್ಯಡ್ ದ ಆ್ಯಕ್ಷನ್ನ ನಾವು ಆ್ಯಡ್ ಮಾಡಬೇಕಂದ್ರೆ ಏನಾದರೂ ಕ್ರಿಯೆ ನಡೆದಿದೆನಾ ಅಂತ. ಇಮಿಡಿಯೇಟಾಗಿ ಇಲ್ಲಿ ಬೈ ಫ್ರೈಡೆ ಅಂತ ಇದೆ. ಇದು ಮೀನಿಂಗ್ಫುಲ್ ಆಗುತ್ತಾ? ದ ಕಮಿಟಿ ವಾಸ್ ಬೈ ಫ್ರೈಡೆ. ಸೊ ಫಸ್ಟ್ ಸಿ ಬರುತ್ತೆ, ಸಿ ಆದಮೇಲೆ ಎ ಬರೋದಿಲ್ಲ. ಸೊ ಆಪ್ಷನ್ 2 ಕ್ಯಾನ್ಸಲ್ ಆಯಿತು. ಆಪ್ಷನ್ 3 ಏನಿದೆ? ದ ಕಮಿಟಿ ವಾಸ್ ಆಸ್ಕ್ಡ್ ಟು ಸಬ್ಮಿಟ್. ಎಸ್, ಆಪ್ಷನ್ 3 ಕರೆಕ್ಟ್. ಯಾಕೆ? ಫಸ್ಟ್ ಏನು ಬರಬೇಕು? ಐಡೆಂಟಿಫೈ ದ ಸಬ್ಜೆಕ್ಟ್ ಯಾವುದು ಇಲ್ಲಿ? ದ ಕಮಿಟಿ ಅನ್ನೋದು ದ ಸಬ್ಜೆಕ್ಟ್ ವಾಸ್. ನೆಕ್ಸ್ಟ್ ಏನು? ಆ್ಯಕ್ಷನ್ ಅಥವಾ ವರ್ಬ್ ಬರಬೇಕು. ವರ್ಬ್ ಯಾವುದಿದೆ ಇಲ್ಲಿ? ಆಸ್ಕ್ಡ್ ಟು ಸಬ್ಮಿಟ್. ಕಮಿಟಿ ಏನು ಮಾಡುತ್ತೆ? ಸಬ್ಮಿಟ್ ಮಾಡಿ ಅಂತ ಅವ್ರಿಗೆ ಹೇಳುತ್ತೆ. ನೆಕ್ಸ್ಟು ಏನು ಸಬ್ಮಿಟ್ ಮಾಡಿ ಅಂತ? ದ ರಿಪೋರ್ಟ್. ಯಾವಾಗ? ಬೈ ಫ್ರೈಡೆ.
ಅರ್ಥ ಆಯ್ತಲ್ವಾ? ಫಸ್ಟು ವಿ ಶುಡ್ ಐಡೆಂಟಿಫೈ ದ ಸಬ್ಜೆಕ್ಟ್ ಆ್ಯಂಡ್ ನೆಕ್ಸ್ಟ್ ಆ್ಯಡ್ ದ ಆ್ಯಕ್ಷನ್ ಆರ್ ಅ ವರ್ಬ್. ದ ಕಮಿಟಿ ವಾಸ್ ಆಸ್ಕ್ ಟು ಸಬ್ಮಿಟ್ ದ ರಿಪೋರ್ಟ್ ಬೈ ಫ್ರೈಡೇ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 3 ಇಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಸಿನಾನಿಮ್ ಫಾರ್ ದ ಗಿವನ್ ವರ್ಡ್. ಅನಿಲ್ ಅಂತ ಇದೆ. ಸೊ ಇದಕ್ಕೆ ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ ಕೇಳಿದ್ದಾರೆ. ಅನಿಲ್ ಅಂತಂದರೆ ಈ ವರ್ಡ್ದು ಮೀನಿಂಗ್ ಏನು ಬರುತ್ತೆ? ಹಾರ್ಡನ್ ಅಥವಾ ಸ್ಟ್ರೆಂಥನ್ ಅಂತ ಬರುತ್ತೆ. ಸೊ ಇದಕ್ಕೆ ಸಿಮಿಲರ್ ವರ್ಡ್ ನಾವು ಫೈಂಡ್ ಔಟ್ ಮಾಡಬೇಕು. ಟೆಂಪರ್ ಮೀನ್ಸ್ ಆಂಗರ್ ಅಥವಾ ಬಿಕೇಮ್ ಆಂಗರ್ ವೆರಿ ಕ್ವಿಕ್ಲಿ ಅಂತ ಬರುತ್ತೆ. ನೆಕ್ಸ್ಟ್ ಅಕ್ಯುರೇಟ್ ಅಂತಂದರೆ ಕರೆಕ್ಟ್ ಅಥವಾ ಎಕ್ಸಾಕ್ಟ್ ಆಗಿ ಅಂತ ಮೀನಿಂಗ್ ಬರುತ್ತೆ. ಸೆನ್ಸಿಟಿವ್ ಮೀನ್ಸ್ ಕೈಂಡ್ ಅಥವಾ ಕೇರ್ಫುಲ್ಲಿ. ನೆಕ್ಸ್ಟು ಪ್ರಿಜಿಡ್ಸ್ ಅಂತಂದರೆ ಹಾರ್ಮ್, ಇಂಜುರಿ ಅಂತ ಬರುತ್ತೆ. ಸೊ ಅನಿಲ್ ಮೀನ್ಸ್ ವಾಟ್? ಹಾರ್ಡರ್ ಅಥವಾ ಸ್ಟ್ರೆಂತ್. ಸೊ ಇದಕ್ಕೆ ಸಿನಾನಿಮ್ ಅಂದರೆ ಇಟ್ ಈಸ್ ದ ಪ್ರೊಸೆಸ್ ಆಫ್ ಹೀಟಿಂಗ್ ಆ್ಯಂಡ್ ಸ್ಲೋಲಿ ಕೂಲಿಂಗ್. ಅಂತಂದರೆ ಫಸ್ಟು ಹೀಟ್ ಮಾಡೋದು, ಆಮೇಲೆ ಅದನ್ನು ಸ್ಲೋ ಆಗಿ ಕೂಲ್ ಮಾಡಿ ರೆಡ್ಯೂಸಿಂಗ್ ಸ್ಟ್ರೆಸ್ ಅಂತ ಬರುತ್ತೆ. ಸೊ ಹಾರ್ಡರ್ ಅಥವಾ ಸ್ಟ್ರೆಂತ್. ಸೊ ಇದಕ್ಕೆ ಸಿನಾನಿಮ್ ಯಾವ್ದು ಬರುತ್ತೆ? ಟೆಂಪರ್. ಟೆಂಪರ್ ಮೀನ್ಸ್ ಬಿಕಮಿಂಗ್ ಆಂಗರ್ ವೆರಿ ಕ್ವಿಕ್ಲಿ, ಜಲ್ದಿಯಾಗಿ ಕೋಪಗೊಳ್ಳೋದು ಅಂತ ಬರುತ್ತೆ. ಸೊ 10th ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 1 ಈಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಮೀನಿಂಗ್ ಫಾರ್ ದ ಗಿವನ್ ಇಡಿಯಮ್. ಟ್ರಂಪ್ಡ್ ಅಪ್ ಅಂತ ಇದೆ. ಸೊ ಈ ಇಡಿಯಮ್ ಮೀನಿಂಗ್ ಏನು ಬರುತ್ತೆ? ಕರಪ್ಷನ್ ಚಾರ್ಜಸ್, ಕರಪ್ಷನ್ ಚಾರ್ಜಸ್ ಅಂತ ಅಂದರೆ ಫ್ರಾಡುಲೇಟ್ ಮಾಡೋದು, ಮೋಸ ಮಾಡೋದು ಅಂತ ಬರುತ್ತೆ. ಸೊ ನರೇಟ್ ಮೀನ್ಸ್ ಟೆಲ್, ಹೇಳೋದು. ಪ್ರೆಸೆಂಟೆಡ್ ಮೀನ್ಸ್ ಟು ಹ್ಯಾವ್ ಅ ಗ್ರಾಂಟೆಡ್ ಟು ಸಮಥಿಂಗ್ ಆರ್ ಸಮ್ ಒನ್ ಅಂದರೆ ಆಫರ್ ಮಾಡೋದು, ಕೊಡೋದು ಅಂತ ಬರುತ್ತೆ ಪ್ರೆಸೆಂಟೆಡ್ ಅಂದರೆ. ನೆಕ್ಸ್ಟ್ ಫಾಲೋಡ್ ಅಂತಂದರೆ ಕಮ್ ಆಫ್ಟರ್ ಅಥವಾ ಚೇಸ್ಡ್ ಅಂತ ಬರುತ್ತೆ. ನೆಕ್ಸ್ಟ್ ಫ್ಯಾಬ್ರಿಕೇಟೆಡ್, ಇಟ್ ಮೀನ್ಸ್ ಫೇಕ್ ಅಂದರೆ ಫ್ರಾಡುಲೇಟ್. ಟ್ರಂಪ್ಡ್ ಅಪ್ ಮೀನ್ಸ್ ಫ್ರಾಡುಲೇಟ್ ಅಂದರೆ ಎಸ್ಪೆಷಲಿ ಯೂಸ್ ಟು ಡಿಸ್ಕ್ರೈಬ್ ಅ ಫಾಲ್ಸ್ ಚಾರ್ಜಸ್. ಅಂದರೆ ಫಾಲ್ಸ್ ಚಾರ್ಜಸ್ ಅಂದರೆ ಮೋಸ ಆಗಿರೋದನ್ನು ನಾವು ಡಿಸ್ಕ್ರೈಬ್ ಮಾಡೋದಕ್ಕೆ ಟ್ರಂಪ್ಡ್ ಅಪ್ ಅಂತ ಕರಿತೀವಿ. ಸೊ ಇದಕ್ಕೆ ಕೊಟ್ಟಿರೋ ಆಪ್ಷನಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಸೂಟ್ ಆಗುತ್ತೆ? ಫ್ಯಾಬ್ರಿಕೇಟೆಡ್ ಅಂತಂದರೆ ಫೇಕ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? 11ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4 ಇಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಮೀನಿಂಗ್ ಫಾರ್ ದ ಗಿವನ್ ಇಡಿಯಮ್. ಫಾಲಿಂಗ್ ಫೌಲ್ ಆಫ್ ಅಂತ ಇದೆ. ಸೊ ಈ ಇಡಿಯಮ್ದು ಮೀನಿಂಗ್ ಏನು ಬರುತ್ತೆ? ಕ್ವಾರಲ್ ವಿತ್. ಕ್ವಾರಲ್ ವಿತ್ ಅಂತಂದರೆ ಡಿಸ್ಅಗ್ರಿ, ಟು ಹ್ಯಾವ್ ಎನ್ ಆರ್ಗ್ಯುಮೆಂಟ್ ಅಂದರೆ ಜಗಳ ಆಡೋದು ಅಂತ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಮಿಸ್ಅಂಡರ್ಸ್ಟುಡ್. ಇಟ್ ಮೀನ್ಸ್ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಕರೆಕ್ಟ್ಲಿ. ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ ಬದಲಿ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಅ ಮಿಸ್ಅಂಡರ್ಸ್ಟುಡ್. ಸೊ ಇದು ಸಿಮಿಲರ್ ಮೀನಿಂಗ್ ಆಗಲ್ಲ. ನೆಕ್ಸ್ಟ್ ಕ್ವಾರಲಿಂಗ್ ವಿತ್ ಅಂತ ಇದೆ. ಸೊ ಇಟ್ ಈಸ್ ಅ ಡೈರೆಕ್ಟ್ ಅಂದರೆ ಹ್ಯಾವಿಂಗ್ ಅ ಆಂಗ್ರಿ ಆರ್ಗ್ಯುಮೆಂಟ್ ವಿತ್ ಸಮ್ವನ್ ಆರ್ ಸಮಥಿಂಗ್. ಅರ್ಥ ಆಯ್ತಲ್ವಾ? ಸೊ ಫಾಲಿಂಗ್ ಫೌಲ್ ಆಫ್ ಅಂತಂದರೆ ಕ್ವಾರಲ್ ವಿತ್ ಅಂದರೆ ಜಗಳ ಆಡೋದು ಅಂತ ಮೀನಿಂಗ್ ಬರುತ್ತೆ. ವೆರಿ ಬ್ಯುಸಿ ಮೀನ್ಸ್ ಬೀಯಿಂಗ್ ಬ್ಯುಸಿ ಇನ್ ಅ ಸಮಥಿಂಗ್. ಇಟ್ ಈಸ್ ನಾಟ್ ಸೂಟೇಬಲ್ ಫಾರ್ ಅ ಗಿವನ್ ಇಡಿಯಮ್. ಇದು ಕೂಡ ಬರೋದಿಲ್ಲ. ನೆಕ್ಸ್ಟು ಅಪಿಯರ್ ಡಿಸ್ಟ್ರಿಬ್ಯೂಟೆಡ್ ಅಂತ ಇದೆ. ಸೊ ಅಂತಂದರೆ ಡಿಸ್ಟರ್ಬ್ಡ್ ಅಂತ ಇದೆ, ಅಪಿಯರ್ ಡಿಸ್ಟರ್ಬ್ಡ್ ಅಂತ ಇದೆ. ಅಂದರೆ ವರಿಡ್ ಅಬೌಟ್ ಅ ಸಮಥಿಂಗ್ ಆರ್ ಅ ಸಮ್ ಒನ್ ಅಂದರೆ ಟ್ರಬಲ್ಡ್ ಅಂತ ಬರುತ್ತೆ. ಇಟ್ ಈಸ್ ನಾಟ್ ಸೂಟೇಬಲ್ ಮೀನಿಂಗ್ ಫಾರ್ ದ ಗಿವನ್ ಇಡಿಯಮ್. ಸೊ ಇದು ಕೂಡ ಬರೋದಿಲ್ಲ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಾಲಿಂಗ್ ಫೌಲ್ ಆಫ್ ಅಂತಂದರೆ ಕ್ವಾರಲ್ ವಿತ್ ಅಂದರೆ ಕಮ್ ಇನ್ ಟು ಅ ಕಾನ್ಫ್ಲಿಕ್ಟ್ ಅಂದರೆ ಜಗಳ ಆಡೋದು, ಕ್ವಾರಲ್ ಮಾಡೋದು ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 2 ಇಸ್ ದ ಕರೆಕ್ಟ್.
12th ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 2. Choose the correct word for the following sentence. She gave me a good piece of dash before the exam. Advises, advises, advice, advice ಅಂತ ಇದೆ. ಸೊ ಸಿಮಿಲರ್ ಇದೆ, ತುಂಬ ಕನ್ಫ್ಯೂಸ್ ಆಗುತ್ತೆ ಯಾವ ವರ್ಡ್ ಸೂಟ್ ಆಗುತ್ತೆ ಇದರಲ್ಲಿ ಅಂತ. ಸೊ ಫಸ್ಟ್ ಏನಿದೆ, ಅಡ್ವೈಸಸ್ ಅಂತ ಇದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಡ್ವೈಸ್ ಅಂತಂದರೆ ಇಟ್ ಈಸ್ ಅ ಇನ್ಕರೆಕ್ಟ್. ಯಾಕೆ? ಬಿಕಾಸ್ ಅಡ್ವೈಸ್ ಅನ್ನೋದು ADVIC ಇದೆಲ್ಲ, ಇದಕ್ಕೆ ಯಾವುದೇ ತರಹದ ಪ್ಲೂರಲ್ ಫಾರ್ಮ್ ಇರೋದಿಲ್ಲ. ವೈ? ಬಿಕಾಸ್ ಇಟ್ ಈಸ್ ಅ ಅನ್ಕೌಂಟೇಬಲ್ ನೌನ್ ಆಗಿರೋ ಕಾರಣಕ್ಕೆ ನಾವು ಯಾವುದೇ ತರಹದ ಪ್ಲೂರಲ್ನ ನಾವು ಇದಕ್ಕೆ ಆ್ಯಡ್ ಮಾಡೋ ಆಗಿಲ್ಲ. ಸೊ ಅಡ್ವೈಸ್ ಕೂಡ ಸಿಂಗುಲರ್, ಪ್ಲೂರಲ್ ಕೂಡ ಪ್ಲೂರಲ್ ಕೂಡ ಅಡ್ವೈಸ್ ಅಂತಾನೆ ಬರುತ್ತೆ. ನಾವು ಅಡ್ವೈಸಸ್ ಅಂತ ಎಸ್ನ ಆ್ಯಡ್ ಮಾಡೋ ಹಾಗಿಲ್ಲ. ಇಟ್ ಈಸ್ ಅ ರಾಂಗ್. ಸೊ ಅರ್ಥ ಆಯ್ತಲ್ವಾ? ಅಡ್ವೈಸ್ ಅನ್ನೋದು ಅನ್ಕೌಂಟೇಬಲ್ ನೌನ್ ಆಗಿದೆ. ಸೊ ಯಾವುದೇ ರೀತಿಯಾದ ನಾವು ಎಸ್ನ ಆ್ಯಡ್ ಮಾಡೋದಿಲ್ಲ. ಸೊ ಇದು ಆಪ್ಷನ್ ತಪ್ಪಾಗುತ್ತೆ. ನೆಕ್ಸ್ಟು ಅಡ್ವೈಸಸ್ ಅಂತ ಇದೆ. ಸೊ ಇದ್ರ ಮೀನಿಂಗ್ ಏನು? ಇದು ಕೂಡ ರಾಂಗು. ಅಂತಂದರೆ ಇಲ್ಲಿ ನಾವು ಏನು ಕೇಳಿದ್ದಾರೆ ಅವರು, ನೌನ್ನ ಯೂಸ್ ಮಾಡಿ ಅಂತಂದರೆ ಶಿ ಗೇವ್ ಮಿ ಎ ಗುಡ್ ಪೀಸ್ ಆಫ್ ಅ ಡ್ಯಾಶ್ ಬಿಫೋರ್ ದ ಎಕ್ಸಾಮ್. ಇನ್ ದಿಸ್ ಸೆಂಟೆನ್ಸ್ ದ ಬ್ಲ್ಯಾಂಕ್ ಫಾಲೋ ದ ಪ್ರೇಸಲ್ ವರ್ಬ್ ಅಂತಂದರೆ ಇಟ್ ರಿಕ್ವೈರ್ಸ್ ಅ ನೌನ್. ಅಂದರೆ ನಾವಿಲ್ಲಿ ನೌನ್ನ ಫಿಲ್ ಮಾಡಬೇಕು, ನಾಟ್ ಅ ವರ್ಬ್ ಫಾರ್ಮನ್ನು ಫಿಕ್ಸ್ ಮಾಡೋ ಹೋಗಿಲ್ಲ. ನೌನ್ನ ಇಲ್ಲಿ ನಾವು ಫಿಲ್ ಮಾಡಬೇಕು. ಸೊ ಇಲ್ಲಿ ಅಡ್ವೈಸ್ ಅಂತ ಇದೆ, ಇದು ಕೂಡ ಬರೋದಿಲ್ಲ. ನೆಕ್ಸ್ಟು ಈ ಅಡ್ವೈಸ್ ಇದೆ, ಆಪ್ಷನ್ 3. ಈ ಅಡ್ವೈಸ್ ಏನಾಗುತ್ತೆ? ಅಡ್ವೈಸ್ ಈಸ್ ಅ ನೌನ್ ಫಾರ್ಮ್ ಆಫ್ ವಿಚ್ ಅಡ್ವೈಸ್ಡ್ ಈಸ್ ಅ ವರ್ಬ್. ಈ ಅಡ್ವೈಸ್ ಏನಾಗುತ್ತೆ? ಇದು ವರ್ಬ್ ಆಗುತ್ತೆ, ಇದು ಏನಾಗುತ್ತೆ? ನೌನ್ ಆಗುತ್ತೆ. ಸೊ ಇಲ್ಲಿ ನಾವು ಯಾವ್ದು ಯೂಸ್ ಮಾಡ್ತೀವಿ? ಆಪ್ಷನ್ 3 ಅಂದರೆ ADVICನ ಯೂಸ್ ಮಾಡ್ತೀವಿ. ಅಂದರೆ ಆಪ್ಷನ್ 3 ಇಸ್ ದ ಕರೆಕ್ಟ್. ಶಿ ಗೇವ್ ಮಿ ಎ ಗುಡ್ ಪೀಸ್ ಆಫ್ ಅಡ್ವೈಸ್ ಬಿಫೋರ್ ದ ಎಕ್ಸಾಮ್. ಅವ್ರು ಏನು ಕೊಟ್ಟರು? ನನಗೆ ಅಡ್ವೈಸ್ ಕೊಟ್ಟರು ಬಿಫೋರ್ ದ ಎಕ್ಸಾಮ್. ಸೊ ಫಸ್ಟು ಯಾಕೆ ಬರೋದಿಲ್ಲ ಅಂತಂದರೆ ಅಡ್ವೈಸ್ ಅನ್ನೋದಕ್ಕೆ ಯಾವುದೇ ಪ್ಲೂರಲ್ ಫಾರ್ಮ್ ಇರೋದಿಲ್ಲ, ಯಾಕಂದರೆ ಇಟ್ ಈಸ್ ಅ ಅನ್ಕೌಂಟೇಬಲ್ ನೌನ್. ಸೊ ಫಾರ್ ದ್ಯಾಟ್ ರೀಸನ್ ಸಿಂಗ್ಯುಲರ್ ಕೂಡ ಅದೇ ಆಗುತ್ತೆ, ಪ್ಲೂರಲ್ ಕೂಡ ಅದೇ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 3 ಇಸ್ ದ ಕರೆಕ್ಟ್. ಚೂಸ್ ದ ಅಪ್ರೋಪ್ರಿಯೇಟ್ ವರ್ಡ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್. ದ ಸ್ಕೂಲ್ ಬೋರ್ಡ್ ಫೈನಲಿ ಡ್ಯಾಶ್ ಟು ಡಿಮ್ಯಾಂಡ್ ಆಫ್ ಅ ಪೇರೆಂಟ್ಸ್. ಎಕ್ಸೀಡೆಡ್, ಅಕ್ಸೆಪ್ಟೆಡ್, ಎಕ್ಸೆಪ್ಟೆಡ್, ಎಕ್ಸೀಡೆಡ್ ಅಂತ ಇದೆ. ಸೊ ದ ವರ್ಡ್ ಎಕ್ಸೀಡೆಡ್ ಅಂತ ಇದೆ. ಫಸ್ಟ್ ಏನಿದೆ? ಎಕ್ಸೀಡೆಡ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂದರೆ ದಿಸ್ ಮೀನ್ಸ್ ಟು ಗೋ ಬಿಹೈಂಡ್ ಅ ಲಿಮಿಟ್, ಅಂದರೆ ಆಳವಾಗಿ, ಆಚೆಗೆ ಅಂತ ಹೇಳ್ತೀವಿ. ಅಂದರೆ ಬಿಹೈಂಡ್ ದ ಲಿಮಿಟ್ ಅಂದರೆ ಒಂದು ಲಿಮಿಟ್ ಬಿಟ್ಟು ಆಚೆ ಹೋಗೋದು ಅಂತ ಹೇಳ್ತೀವಲ್ಲ. ಸೊ ಅದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಇಟ್ ಇಸ್ ನಾಟ್ ಫಿಟ್ ಫಾರ್ ದ ಬ್ಲ್ಯಾಂಕ್. ಇದು ಇಲ್ಲಿ ಕರೆಕ್ಟಾಗಿ ಸೂಟ್ ಆಗೋದಿಲ್ಲ. ಸೊ ಈ ಆಪ್ಷನ್ ಬರೋದಿಲ್ಲ. ನೆಕ್ಸ್ಟ್ ಏನಿದೆ? ಅಕ್ಸೆಪ್ಟೆಡ್ ಅಂತ ಇದೆ. ಸೊ ದ ವರ್ಡ್ ಅಕ್ಸೆಪ್ಟೆಡ್ ಮೀನ್ಸ್ ಒಪ್ಕೊಳ್ಳೋದು ಅಂತ ಇದೆ. ಸೊ ಬಟ್ ಇಲ್ಲಿ ಏನು ಹೇಳ್ತಿದ್ದಾರೆ? ದ ಸ್ಕೂಲ್ ಬೋರ್ಡ್ ಫೈನಲಿ, ಇಲ್ಲಿ ನಾವು ಟು ಅಂತಂದರೆ ನಾವು ಯಾವ ವರ್ಡ್ನ ಇಲ್ಲಿ ಫಿಲ್ ಮಾಡ್ತೀವಿ ಆ ವರ್ಡು ಇಂಟ್ರಾನ್ಸಿಟಿವ್ ವರ್ಡ್ ಆಗಿರಬೇಕು. ಅಂದರೆ ಟು ಅನ್ನೋ ವರ್ಡ್ ಜೊತೆಗೆ ನಾವು ಯೂಸ್ ಮಾಡಬೇಕು ವರ್ಬ್ನ. ಬಟ್ ಇಲ್ಲಿ ಅಕ್ಸೆಪ್ಟೆಡ್ ಅಂತ ಇದೆ. ಸೊ ಅಕ್ಸೆಪ್ಟೆಡ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ದ ವರ್ಬ್ ಅಕ್ಸೆಪ್ಟೆಡ್ ಈಸ್ ಅ ಟ್ರಾನ್ಸಿಟಿವ್ ವರ್ಬ್ ಅಂಡ್ ಶುಡ್ ನಾಟ್ ಬಿ ಫಾಲೋಡ್ ಡೈರೆಕ್ಟ್ಲಿ ಬೈ ದ ಆಬ್ಜೆಕ್ಟ್. ಅಂದರೆ ನಾವು ಟು ಜೊತೆಗೆ ಯೂಸ್ ಮಾಡಲ್ಲ. ಇಲ್ಲಿ ನೋಡಿ ಏನಾಗುತ್ತೆ? ದ ಸ್ಕೂಲ್ ಬೋರ್ಡ್ ಫೈನಲಿ ಅಕ್ಸೆಪ್ಟೆಡ್ ಟು ದ ಡಿಮ್ಯಾಂಡ್ ಆಫ್ ಅ ಪೇರೆಂಟ್ಸ್. ಇಟ್ ಡಸ್ ನಾಟ್ ಯೂಸ್ ಅ ಟು. ಅಕ್ಸೆಪ್ಟೆಡ್ ಅನ್ನೋದು ಟು ಜೊತೆಗೆ ಅಂದರೆ ಇಂಟ್ರಾನ್ಸಿಟಿವ್ ವರ್ಡ್ ಆಗೋಲ್ಲ. ಸೊ ಇದು ಕೂಡ ಬರೋದಿಲ್ಲ. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಇದೆ. ಸೊ ಎಕ್ಸ್ಪೆಕ್ಟೆಡ್ ಮೀನ್ಸ್ ಸಮಥಿಂಗ್ ಆರ್ ಲೈಕ್ಲಿ ಟು ಬಿ ಹ್ಯಾಪನ್, ಅಂದರೆ ಸಮಥಿಂಗ್ ದಟ್ ಟು ಬಿ ಹ್ಯಾಪನ್, ಆಗೋದು ಅಂತ ಹೇಳ್ತೀವಿ ನಾವು. ಅಂದರೆ ಇಟ್ ಡಸ್ ನಾಟ್ ಫಿಟ್ ದ ಸೆಂಟೆನ್ಸ್. ಇದು ಕೂಡ ಬರೋ ಹಾಗಿಲ್ಲ. ನೆಕ್ಸ್ಟ್ ಆಕ್ಸಿಡೆಡ್ ಅಂತ ಇದೆ. ಇಟ್ ಮೀನ್ಸ್ ದ್ಯಾಟ್ ದ ವರ್ಡ್ ಆಕ್ಸಿಡೆಡ್ ಪಾಸ್ಟ್ ಟೆನ್ಸ್ ಆಫ್ ಆಕ್ಸಿಡ್. ದಿಟ್ ಫಿಟ್ಸ್ ವಿತ್ ಅ ಪ್ರಿಪೋಸಿಷನ್ ಟು. ಅಂದರೆ ಇದು ಈ ವರ್ಡು ನಾವು ಇಂಟ್ರಾನ್ಸಿಟಿವ್ ವರ್ಡ್ ಅಂತ ಕರಿತೀವಿ. ಯಾಕೆ? ಟು ಜೊತೆಗೆ ಇದು ಸೂಟೇಬಲ್ ಆಗಿ ಆಗುತ್ತೆ. ಅಂದರೆ ಸಮಥಿಂಗ್ ದಟ್ ಮೀನ್ಸ್ ಅಗ್ರಿ ಟು ಡಿಮ್ಯಾಂಡ್.
ದ ಸ್ಕೂಲ್ ಬೋರ್ಡ್ ಫೈನಲಿ ಎಕ್ಸೀಡೆಡ್ ಟು ದ ಡಿಮ್ಯಾಂಡ್ ಆಫ್ ಅ ಪೇರೆಂಟ್ಸ್. ಅರ್ಥ ಆಯ್ತಲ್ವ ಯಾಕೆ ಅಕ್ಸೆಪ್ಟೆಡ್ನ ನಾವು ಫಿಲ್ ಮಾಡಲ್ಲ ಅಂತಂದರೆ, ಅಕ್ಸೆಪ್ಟೆಡ್ ಟ್ರಾನ್ಸಿಟಿವ್ ವರ್ಡ್ ಆಗಿದೆ ಅಂದರೆ ಟು ಜೊತೆಗೆ ನಾವು ಅದನ್ನ ಯೂಸ್ ಮಾಡಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 4 ಇಸ್ ದ ಕರೆಕ್ಟ್. Identify the appropriate adverb in the given sentence. Only Virat Kohli succeeded in scoring a century. ಸೊ ಅವರು ಕೊಟ್ಟಿರೋ ಸೆಂಟೆನ್ಸಲ್ಲಿ ಅಡ್ವರ್ಬ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಇನ್ ದ ಗಿವನ್ ಸೆಂಟೆನ್ಸ್ ಓನ್ಲಿ ವಿರಾಟ್ ಕೊಹ್ಲಿ ಸಕ್ಸೀಡೆಡ್ ಸೆಂಚುರಿ. ಸೊ ಇದರಲ್ಲಿ ಯಾವುದು ಅಡ್ವರ್ಬ್ ಆಗಿದೆ ಅಂತ ಫಸ್ಟ್ ನಿಮಗೆ ಅಡ್ವರ್ಬ್ ಅಂದರೆ ಏನಂತ ಗೊತ್ತಿರಬೇಕು. ಅಡ್ವರ್ಬ್ ಈಸ್ ಎ ವರ್ಡ್ ವಿಚ್ ಮಾಡಿಫೈಸ್ ದ ವರ್ಬ್. ಇಟ್ ಈಸ್ ಕಾಲ್ಡ್ ಆಸ್ ಅ ಅಡ್ವರ್ಬ್. ಸೊ ಇನ್ ದಿಸ್ ಸೆಂಟೆನ್ಸ್ ಅಂದರೆ ಓನ್ಲಿ ವಿರಾಟ್ ಕೊಹ್ಲಿ ಸಕ್ಸೀಡೆಡ್ ಇನ್ ಅ ಸ್ಕೋರಿಂಗ್ ಅ ಸೆಂಚುರಿ ಆಕ್ಟ್ಸ್ ಆಸ್ ಅ ಫೋಕಸಿಂಗ್ ಅಡ್ವರ್ಬ್. ಫಸ್ಟ್ ಏನಿದೆ? ಓನ್ಲಿ ಇದೆ. ಓನ್ಲಿ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಅಡ್ವರ್ಬ್. ಯಾವ ಥರ ಅಡ್ವರ್ಬ್ ಆಗಿದೆ ಇದು? ಓನ್ಲಿ ಅನ್ನೋದು ನಾವು ನಿಮಗೆ ಅಡ್ವರ್ಬ್ ಅಂದರೆ ಓನ್ಲಿ ಯಾವ ರೀತಿ ಎಲ್ವಯಿಂದ ಎಂಡ್ ಆಗಿರುತ್ತೆ ಅಂತ ಗೊತ್ತಿರುತ್ತೆ. ಅಂದರೆ ಸ್ಲೋಲಿ, ಫಾಸ್ಟ್ಲಿ, ನ್ಯೂಲಿ, ಸೊ ಈ ರೀತಿ ಇರುತ್ತೆ. ಈ ಓನ್ಲಿ ಅನ್ನೋದು ಕೂಡ ಅಡ್ವರ್ಬ್. ಯಾವ ರೀತಿ ಅಡ್ವರ್ಬ್ ಆಗಿದೆ? ಇದು ಫೋಕಸಿಂಗ್ ಅಡ್ವರ್ಬ್ ಆಗಿದೆ. What is the meaning of a focusing adverb? Means focusing adverb that follows ಅಥವಾ focus to a specific person, thing. ಅಂದರೆ ಈ ಫೋಕಸಿಂಗ್ ಅಡ್ವರ್ಬ್ ಏನಾಗಿದೆ? ಸ್ಪೆಸಿಫಿಕ್ ಪರ್ಸನ್ ಆಗಿರ್ಬೋದು, ಥಿಂಗ್ನ ಅದು ಫೋಕಸ್ ಮಾಡ್ತಿರುತ್ತೆ. ಹಿಯರ್ ಇಟ್ ಈಸ್ ಅ ಫೋಕಸಿಂಗ್ ಓನ್ಲಿ ದಟ್ ಪರ್ಸನ್ ವಿರಾಟ್ ಕೊಹ್ಲಿ. ಇಲ್ಲಿ ಸೆಂಟೆನ್ಸಲ್ಲಿ ಏನು ಫೋಕಸ್ ಮಾಡ್ತಿದೆ? ವಿರಾಟ್ ಕೊಹ್ಲಿ ಅನ್ನೋದನ್ನ ಇದು ಫೋಕಸ್ ಮಾಡ್ತಿದೆ. ಓನ್ಲಿ ವಿರಾಟ್ ಕೊಹ್ಲಿ. ಅರ್ಥ ಆಯ್ತಲ್ವಾ? ಓನ್ಲಿ ಅಂತಂದರೆ ಇಟ್ ಈಸ್ ಅ ಫೋಕಸಿಂಗ್ ಅಡ್ವರ್ಬ್ ಆಗಿದೆ. ಫೋಕಸಿಂಗ್ ಅಡ್ವರ್ಬ್ ಅಂತಂದ್ರೆ ಏನು? ಇಟ್ ಈಸ್ ಯೂಸ್ ಟು ಫೋಕಸ್ ಅಥವಾ ಅಟೆನ್ಷನ್ ಆನ್ ಅ ಸ್ಪೆಸಿಫಿಕ್ ಪರ್ಸನ್ ಅಥವಾ ಥಿಂಗ್. ಇಲ್ಲಿ ಓನ್ಲಿ ಅನ್ನೋದು ಯಾವುದ್ರ ಮೇಲೆ ಫೋಕಸ್ ಮಾಡ್ತಿದೆ ಅಂತಂದರೆ ವಿರಾಟ್ ಕೊಹ್ಲಿ ಪರ್ಸನ್ ಮೇಲೆ ಇದು ಫೋಕಸ್ ಮಾಡ್ತಿದೆ. ಸೊ ಓನ್ಲಿ ಅನ್ನೋದು ಏನಾಗಿದೆ? ಅಡ್ವರ್ಬ್ ಆಗಿದೆ. ನೆಕ್ಸ್ಟು ವಿರಾಟ್ ಕೊಹ್ಲಿ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ನೌನ್. ನೌನ್ ಈಸ್ ಅ ವರ್ಡ್ which is used to indicate a name of a person, thing ಅಥವಾ place. ಅರ್ಥ ಆಯ್ತಲ್ವಾ? ದಿಸ್ ಈಸ್ ಅ ಪ್ರಾಪರ್ ನೌನ್ ಆಗಿದೆ. ನೆಕ್ಸ್ಟ್ ಸಕ್ಸೀಡೆಡ್ ಅಂತ ಇದೆ. ಸಕ್ಸೀಡೆಡ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಮೇನ್ ವರ್ಬ್, ಅಂದರೆ ವರ್ಬ್ ಆಗಿದೆ ಇದು. ವಾಟ್ ಈಸ್ ದ ವರ್ಬ್? ವರ್ಬ್ ಈಸ್ ಅ ವರ್ಡ್ ಅಂದರೆ ಆ್ಯಕ್ಷನ್ ವರ್ಡ್ ಆಗಿದೆ. ದಿಸ್ ಈಸ್ ಅ ಮೇನ್ ವರ್ಬ್ ಆಫ್ ಅ ಸೆಂಟೆನ್ಸ್ ರೆಪ್ರೆಸೆಂಟಿಂಗ್ ದ ಆ್ಯಕ್ಷನ್. ಇದು ಆ್ಯಕ್ಷನ್ನ ಇಂಡಿಕೇಟ್ ಮಾಡ್ತಿದೆ. ಸೊ ನೆಕ್ಸ್ಟ್ ಸೆಂಚುರಿ. ಸೆಂಚುರಿ ಅನ್ನೋದು ಏನಾಗಿದೆ? ಕಾಮನ್ ನೌನ್ ಆಗಿದೆ. ಅರ್ಥ ಆಯ್ತಲ್ವಾ? ಓನ್ಲಿ ಅನ್ನೋದು ಅಡ್ವರ್ಬ್ ಆಗಿದೆ. ಅವ್ರು ಏನು ಕೇಳಿದ್ದಾರೆ? ಅಡ್ವರ್ಬ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ಅಂದರೆ ಓನ್ಲಿ ಅನ್ನೋದು ಅಡ್ವರ್ಬ್ ಅಂದರೆ ಫೋಕಸಿಂಗ್ ಅಡ್ವರ್ಬ್ ಆಗಿದೆ. ಫೋಕಸಿಂಗ್ ಅಡ್ವರ್ಬ್ ಅಂತಂದರೆ ಫೋಕಸಿಂಗ್ ಆನ್ ದ ಸ್ಪೆಸಿಫಿಕ್ ಪರ್ಸನ್ ಅವರ ಥಿಂಗ್. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅನ್ನೋದು ನೌನ್ ಅಂದರೆ ಪ್ರಾಪರ್ ನೌನ್ ಆಗಿದೆ. ಸಕ್ಸೀಡೆಡ್ ಅನ್ನೋದು ವರ್ಬ್. ಸೆಂಚುರಿ ಅನ್ನೋದು ಕಾಮನ್ ನೌನ್ ಆಗಿದೆ. ಸೊ 15ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 1. ಐಡೆಂಟಿಫೈ ದ ಕರೆಕ್ಟ್ ಅಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ಶಿ ಓರ್ ಅ ರೆಡ್ ಡ್ರೆಸ್ ಟು ದ ಪಾರ್ಟಿ. ಸೊ ಇಲ್ಲಿ ಅಡ್ಜೆಕ್ಟಿವ್. ಫಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಅಡ್ಜೆಕ್ಟಿವ್? ಅಡ್ಜೆಕ್ಟಿವ್ ಅಂತಂದ್ರೆ ಏನು? ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ನೌನ್. ಇದೇನು ಮಾಡುತ್ತೆ? ಅಡ್ಜೆಕ್ಟಿವ್ ನೌನ್ ಅಂದರೆ ನಾಮಪದನ ಇದು ಡಿಸ್ಕ್ರೈಬ್ ಮಾಡುತ್ತೆ. ಒಂದು ವ್ಯಕ್ತಿ ಆಗಿರ್ಬೋದು, ವಸ್ತು ಅಥವಾ ಸ್ಥಳನ ಇದು ಡಿಸ್ಕ್ರೈಬ್ ಮಾಡುತ್ತೆ. ಯಾವ ರೀತಿ ಇದೆ? ಫಾರ್ ಎಕ್ಸಾಂಪಲ್, ದಿಸ್ ಬಿಲ್ಡಿಂಗ್ ಈಸ್ ಟಾಲ್ ಅಂತ ಇದೆ. ದಿಸ್ ಈಸ್ ಅ ಟಾಲ್ ಬಿಲ್ಡಿಂಗ್ ಅಂತ ಇದೆ. ದಿಸ್ ಈಸ್ ಅ ಟಾಲ್ ಬಿಲ್ಡಿಂಗ್. ಇದರಲ್ಲಿ ಅಡ್ಜೆಕ್ಟಿವ್ ಯಾವುದು ಅಂದರೆ ಟಾಲ್. ಇದು ಏನು ಡಿಸ್ಕ್ರೈಬ್ ಮಾಡ್ತಿದೆ? ಬಿಲ್ಡಿಂಗ್ ಅಂದರೆ ಇದು ನೌನ್ನ ಡಿಸ್ಕ್ರೈಬ್ ಮಾಡ್ತಿದೆ. ಬಿಲ್ಡಿಂಗ್ ಯಾವ ರೀತಿ ಇದೆ?
ಟಾಲ್ ಆಗಿ ಇದೆ. ಅರ್ಥ ಆಯ್ತಲ್ವ? ಅಡ್ಜೆಕ್ಟಿವ್ ಅಂತಂದರೆ ನೌನ್, ಇಟ್ ಡಿಸ್ಕ್ರೈಬಿಂಗ್ ದ ನೌನ್ನ ಇದು ಡಿಸ್ಕ್ರೈಬ್ ಮಾಡುತ್ತೆ. ಸೊ ಅದೇ ರೀತಿ ಕೊಟ್ಟಿರೋ ಸೆಂಟೆನ್ಸಲ್ಲಿ ಅಡ್ಜೆಕ್ಟಿವ್ ಯಾವುದು? ಶಿ ವೇರ್ ಅ ರೆಡ್ ಡ್ರೆಸ್ ಟು ದ ಪಾರ್ಟಿ. ಸೊ ನೌನ್ ಯಾವುದು? ಡ್ರೆಸ್ ಅನ್ನೋದು ನೌನ್. ಸೊ ಇದು ಡ್ರೆಸ್ ಅನ್ನೋದು ನೌನು, ಇದನ್ನ ಡಿಸ್ಕ್ರೈಬ್ ಮಾಡ್ತಿದೆ. ಡ್ರೆಸ್ ಯಾವ ರೀತಿ ಇದೆ? ರೆಡ್ ಇದೆ. ಸೊ ಇದು ಏನಾಗಿದೆ? ಅಡ್ಜೆಕ್ಟಿವ್ ಆಗಿದೆ. ಸೊ ಅರ್ಥ ಆಯ್ತಲ್ವಾ? ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ನೌನ್ ಆರ್ ಅ ಪ್ರೊನೌನ್. ಸೊ ಹಿಯರ್ ಇನ್ ದಿಸ್ ಸೆಂಟೆನ್ಸ್ ಡ್ರೆಸ್ ಈಸ್ ಅ ನೌನ್, ಇಟ್ ಡಿಸ್ಕ್ರೈಬಿಂಗ್ ದ ಡ್ರೆಸ್. ಹೌ ವಾಸ್ ದ ಡ್ರೆಸ್? ಡ್ರೆಸ್ ಈಸ್ ಇನ್ ಅ ರೆಡ್ ಕಲರ್. ಅರ್ಥ ಆಯ್ತಲ್ವಾ? ಸೊ ಅಡ್ಜೆಕ್ಟಿವ್ ಯಾವುದು ಇದರಲ್ಲಿ ಅಂತಂದರೆ ರೆಡ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ಸೊ ನೆಕ್ಸ್ಟ್ ಶಿ ಅನ್ನೋದೇನಾಗಿದೆ? ಶಿ ಈಸ್ ಅ ಪ್ರೊನೌನ್. ನೌನ್ ಅಂತಂದರೆ ಇಟ್ ಈಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆಯಿತು. ಪ್ರೊನೌನ್ ಅಂದರೆ ವಿ ಯೂಸ್ ಅ ಪ್ರೊನೌನ್ ಇನ್ಸ್ಟೆಡ್ ಆಫ್ ಅ ನೌನ್. ಪ್ರೊನೌನ್ನ ನಾವು ನೌನ್ ಬದಲಿ ಯೂಸ್ ಮಾಡ್ತೀವಿ. ಅಂದರೆ ಪ್ರತಿ ಬಾರಿ ನಾವು ನೌನ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ನೌನ್ ಬದಲಿ ನಾವು ಈ ರೀತಿ ಪ್ರೊನೌನ್ನ ಯೂಸ್ ಮಾಡ್ತೀವಿ. ಐ, ವಿ, ಯು, ಈ, ಶಿ, ಇಟ್, ಇವನ್ನ ನಾವು ಪ್ರೊನೌನ್ ಅಂತ ಕರಿತೀವಿ. ಸೊ ಇದೇನಾಗಿದೆ? ಇದು ವರ್ಬ್ ಆಗಿದೆ. ಸೊ ನೆಕ್ಸ್ಟ್ ಪಾರ್ಟಿ ಅನ್ನೋದೇನಾಗಿದೆ? ಸೊ ಪಾರ್ಟಿ ಅನ್ನೋದು ನೌನ್ ಆಗಿದೆ. ಅರ್ಥ ಆಯ್ತಲ್ವಾ? ಇಲ್ಲಿ ಅವರು ಅಡ್ಜೆಕ್ಟಿವ್ ಕೇಳಿದ್ದಾರೆ. ಸೊ ಅಡ್ಜೆಕ್ಟಿವ್ ಯಾವುದು? ರೆಡ್. ಸೊ ಡ್ರೆಸ್ ಅನ್ನೋದು ನೌನ್ನ ಡಿಸ್ಕ್ರೈಬ್ ಮಾಡ್ತಿದೆ. ಸೊ ಡ್ರೆಸ್ ಯಾವ ಕಲರಲ್ಲಿದೆ? ರೆಡ್ ಕಲರಲ್ಲಿ ಇದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? 16ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್. ಚೂಸ್ ದ ರೈಟ್ ಪೇರ್ ಆಫ್ ಆಂಟೋನಿಮ್. ಅಪ್ರೂವಲ್, ನೋ ವಾಯ್ಸ್ ಅಂತ ಇದೆ. ಸೊ ಇದಕ್ಕೆ ಆಂಟೋನಿಮ್ ಕೇಳಿದ್ದಾರೆ. ಸೊ ಅಪ್ರೂವ್ ಅಂತಂದ್ರೇನು? ಬಿಲೀವ್ ದಟ್ ಸಮಥಿಂಗ್ ಈಸ್ ಗುಡ್, ಅಂದರೆ ಅಪ್ರೂವ್ ಮಾಡ್ಕೊಳೋದು. ಬಿಲೀವಿಂಗ್ ದಟ್ ಸಮಥಿಂಗ್ ಈಸ್ ಅ ಗುಡ್ ಅಂತ. ಇದಕ್ಕೆ ಅಪೋಸಿಟ್ ಅಂತಂದರೆ ಡಿಸ್ಅಪ್ರೂವಲ್ ಅಂತ ಬರುತ್ತೆ. ಸೊ ಡಿಸ್ಅಪ್ರೂವಲ್ ಅಂತಂದ್ರೇನು? ಒಪ್ಕೊಳ್ಳೋದಿಲ್ಲ. ಸೊ ಆ ರೀತಿ ಬರುತ್ತೆ. ಸೊ ಸೆನ್ಶ್ಯೂರ್ ಅಂತಂದ್ರೇನು? ಸೆನ್ಶ್ಯೂರ್ ಮೀನ್ಸ್ ಡಿಸ್ಅಪ್ರೂವಲ್. ಸೊ ನೋ ವಾಯ್ಸ್ ಮೀನ್ಸ್ ವಾಟ್? ಅ ಪರ್ಸನ್ ನ್ಯೂ ಆರ್ ಇನ್ಎಕ್ಸ್ಪೀರಿಯನ್ಸ್ ಟು ಅ ಜಾಬ್. ಅಂದರೆ ಯಾವುದೇ ಒಂದು ಜಾಬಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಹೊಸದಾಗಿ ಬಂದಿರ್ತಾರಲ್ಲ ಅವ್ರನ್ನ ನಾವೇನಂತ ಕರಿತೀವಿ? ನೋ ವಾಯ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಅಪೋಸಿಟ್ ಅಂತಂದರೆ ತುಂಬ ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಇರೋರಿಗೆ ನಾವೇನಂತ ಕರಿತೀವಿ? ವೆಟ್ರನ್ ಅಂತ ಕರಿತೀವಿ. ಅಂದರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 1 ಅಂದರೆ ಅಪ್ರೂವ್ ಅಂತಂದರೆ ಬಿಲೀವಿಂಗ್ ದಟ್ ಸಮಥಿಂಗ್ ಈಸ್ ಗುಡ್. ಇದಕ್ಕೆ ಅಪೋಸಿಟ್ ಅಂತಂದರೆ ಡಿಸ್ಅಪ್ರೂವಲ್ ಅಂತಂದರೆ ಸೆನ್ಶ್ಯೂರ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೋ ವಾಯ್ಸ್ ಅಂತಂದರೆ ಅ ಪರ್ಸನ್ ಹೂ ಈಸ್ ಅನ್ಎಕ್ಸ್ಪೀರಿಯನ್ಸ್ಡ್, ಅಂದರೆ ಯಾವುದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಇರಲ್ಲ ಅವ್ರನ್ನ ನಾವು ನೋ ವಾಯ್ಸ್ ಅಂತ ಕರಿತೀವಿ. ಇದಕ್ಕೆ ಅಪೋಸಿಟ್ ಅಂತಂದರೆ ಲಾಂಗ್ ಡ್ಯೂರೇಷನಿಂದ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಫಾರ್ ಅ ಪರ್ಟಿಕ್ಯುಲರ್ ಫೀಲ್ಡಲ್ಲಿ. ಸೊ ಅವ್ರನ್ನ ನಾವು ವೆಕ್ಟ್ರನ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು 17ಗೆ ಅಂತಂದರೆ ಆಪ್ಷನ್ 1 ಇಸ್ ದ ಕರೆಕ್ಟ್. ಸೊ ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. Read the passage carefully and choose the correct answer. The old mansion, abandoned for decades, carried a silence that was met merrily. The absence of a sound but a presence of a memories left unspoken. Its corridors, once alive with a laughter, now echoed only faint whisper of a time. Those who visited claimed that the house mourned its forgotten inhabitants, as though every cracking floorboard remembered footsteps that would never return. Yet amidst this melancholic decay, there remained an inexplicable beauty, proof that even renown could preserve a fragments of a grace. ಸೊ ಈ ಪ್ಯಾಸೇಜ್ ಮೇಲೆ ಏನು ಕ್ವಶನ್ಸ್ ಕೇಳಿದ್ದಾರೆ? ದ ವರ್ಡ್ ಮೆಲನ್ಕೋಲಿಕ್ ಇನ್ ದ ಪ್ಯಾಸೇಜ್ ಈಸ್ ಯೂಸ್ಡ್ ಆ್ಯಸ್ ಅ. ಈ ವರ್ಡ್ನ ನಾವು ಪ್ಯಾಸೇಜಲ್ಲಿ ವರ್ಬ್ ಆಗಿ ಯೂಸ್ ಮಾಡಿದ್ದೀವ, ನೌನ್ ಆಗಿ ಯೂಸ್ ಮಾಡಿದ್ದೀವ, ಅಡ್ಜೆಕ್ಟಿವ ಅಥವಾ
ಅಡ್ವರ್ಬ್ ಆಗಿ ಯೂಸ್ ಮಾಡಿದ್ದೀವ ಅಂತ ಕೇಳಿದ್ದಾರೆ. ಸೊ ಮೆಲನ್ಕ್ಲೋನಿಕ್, ವಾಟ್ ಈಸ್ ದ ಮೀನಿಂಗ್ ಆಫ್ ಅ ವರ್ಡ್ ಮೆಲನ್ಕ್ಲೋನಿಕ್ ಅಂತಂದರೆ ದುಃಖ ಆಗೋದು, ನಿರಾಶೆ ಆಗೋದು ಅಂತ ಬರುತ್ತೆ. ಸೊ ಪ್ಯಾಸೇಜಲ್ಲಿ ಇದನ್ನ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂತಂದರೆ, ಎಲ್ಲಿದೆ ಈ ವರ್ಡು ಅಂತಂದರೆ ಸಿ ಮೆಲನ್ಕ್ಲೋನಿಕ್. ಸೊ ದ ವರ್ಡ್ ಮೆಲನ್ಕ್ಲೋನಿಕ್ ಫಂಕ್ಷನ್ಸ್ ಆಸ್ ಅ ಅಡ್ಜೆಕ್ಟಿವ್. ಇಲ್ಲಿ ಅಡ್ಜೆಕ್ಟಿವ್ ಆಗಿ ಇದು ಯೂಸ್ ಮಾಡಿದ್ದಾರೆ. ವೈ? ಬಿಕಾಸ್ ಇಟ್ ಡಿಸ್ಕ್ರೈಬ್ಸ್ ದ ನೌನ್. ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ದೆ ಅಡ್ಜೆಕ್ಟಿವ್ ಏನು ಮಾಡುತ್ತೆ, ನೌನ್ನ ಡಿಸ್ಕ್ರೈಬ್ ಮಾಡುತ್ತೆ. ಆಸ್ ದ ಸೇಮ್ ವೇ ಇಲ್ಲಿ ಡಿಕೆ ಅನ್ನೋದು ಏನಾಗಿದೆ, ನೌನ್ ಆಗಿದೆ. ಇದನ್ನ ಅದು ಡಿಸ್ಕ್ರೈಬ್ ಮಾಡ್ತಿದೆ. ಅರ್ಥ ಆಯ್ತಲ್ವಾ? ಇಟ್ ಡಿಸ್ಕ್ರೈಬಿಂಗ್ ದ ನೌನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಅಂದರೆ 18th ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 2, ಆನ್ ಅಡ್ಜೆಕ್ಟಿವ್. The word melanchthonic functions as an adjective because it describes the noun decay. Next question. Choose the correct synonym for a abandoned. So the word ಅಂದರೆ ಈ ವರ್ಡ್ ಕೊಟ್ಟಿರೋದಕ್ಕೆ ನಾವು ಯಾವ ವರ್ಡ್ ಸಿನಾನಿಮ್ ಆಗುತ್ತೆ ಅಂತ ಕೇಳಿದ್ದಾರೆ. ಚೆರಿಶ್ಡ್, ಇಲ್ಲಿದೆ ಚೆರಿಶ್ಡ್, ಡೆಸರ್ಟೆಡ್, ಅಕ್ಯುಪೈಡ್, ರೀಸ್ಟೋರ್ಡ್ ಅಂತ ಇದೆ. ಸೊ ಈ ವರ್ಡ್ ಮೀನಿಂಗ್ ಏನು ಬರುತ್ತೆ? ಎಂಟಿ ಅಥವಾ ವೇಕೆಂಟ್ ಅಥವಾ ಲೆಫ್ಟ್ ಅಂತ ಬರುತ್ತೆ. ಕೈ ಬಿಡೋದು, ಲೆಫ್ಟ್ ಅಥವಾ ವೇಕೆಂಟ್ ಅಂತ ಬರುತ್ತೆ. ಸೊ ಇದಕ್ಕೆ ಸಿನಾನಿಮ್. ಸೊ ಚೆರಿಶ್ಡ್ ಅಂತಂದ್ರೇನು? ಫೀಲಿಂಗ್ ಅಥವಾ ಶೋಯಿಂಗ್ ಅಫೆಕ್ಷನ್, ಅಂದರೆ ಪ್ರೀಶಿಯಸ್ ಲವ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಡೆಸರ್ಟೆಡ್ ಮೀನ್ಸ್, ಡೆಸರ್ಟೆಡ್ ಅಂತಂದ್ರೇನು? ಗಿವ್ ಅಪ್ ಅಂದರೆ ಬಿಟ್ಟು ಕೊಡೋದು ಅಥವಾ ಲೀವ್, ಬಿಡೋದು ಅಂತ ಮೀನಿಂಗ್ ಬರುತ್ತೆ. ಸೊ ಅಕ್ಯುಪೈಡ್ ಅಂತ ಅಂದರೆ ಬೀಯಿಂಗ್ ಯೂಸ್ಡ್ ಬೈ ಅ ಸಮ್ವನ್, ಅಂದರೆ ಟೇಕನ್ ಅಂತ ಬರುತ್ತೆ. ರೀಸ್ಟೋರ್ಡ್ ಅಂತಂದರೆ ರಿಫ್ರೆಶ್ ಅಥವಾ ರಿನೋಟ್ ಅಂತ ಬರುತ್ತೆ. ಸೊ ಇದ್ರದ್ದು ಮೀನಿಂಗ್ ಏನಂತ ಹೇಳಿದೆ ನಾನು? ಲೆಫ್ಟ್ ಅಥವಾ ಕೈ ಬಿಡೋದು, ವೇಕೆಂಟ್ ಅಂತ ಹೇಳಿದೆ. ಸೊ ಇದಕ್ಕೆ ಸಿಮಿಲರ್ ಅಂತಂದರೆ ಡೆಸರ್ಟೆಡ್ ಅಂತಂದರೆ ಗಿವ್ ಅಪ್, ಲೀವ್ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಸೊ 19th ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 2, ಅಂದರೆ ಡೆಸರ್ಟೆಡ್. ಇದು ಲೆಫ್ಟ್, ವೇಕೆಂಟು, ಗಿವ್ ಅಪ್ ಅಥವಾ ಬಿಡೋದು ಅಂತ ಬರುತ್ತೆ. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ಅ ಸೆಂಟೆನ್ಸ್. The house mourned its forgotten inhabitants. ಸೊ ಗಿವನ್ ಸ್ಟೇಟ್ಮೆಂಟು ಯಾವ ಫಿಗರ್ ಆಫ್ ಸ್ಪೀಚಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಗಿವನ್ ಸ್ಟೇಟ್ಮೆಂಟ್ ಮೀನಿಂಗ್ ಏನು ಬರುತ್ತೆ ಅಂತಂದರೆ, ದ ಹೌಸ್ ಮೌರ್ಡನ್ ಇಟ್ಸ್ ಫಾರ್ಗಟನ್ ಇನ್ಹ್ಯಾಬಿಟೆಂಟ್ಸ್ ಮೀನ್ಸ್, ಮನೆ ತನ್ನನ್ನು ಮರೆತು ಹೋದ ಮನೆಯ ಜನಗಳನ್ನು ನೆನೆದು ದುಃಖ ಪಡ್ತದೆ. ಅಂದರೆ ಆ ಮನೆಯಲ್ಲಿ ಏನು ವಾಸ ಮಾಡ್ತಿದ್ರು ಆ ಜನಗಳನ್ನು ನೆನೆದು ಅದು ಸ್ವಲ್ಪ ದುಃಖ ಪಡ್ತಿದೆ ಅಂತ ಮೀನಿಂಗ್ ಬರುತ್ತೆ. ಸೊ ಇಲ್ಲಿ ದ ಹೌಸ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ನಾನ್ ಲಿವಿಂಗ್ ಥಿಂಗ್ ಆಗಿದೆ. ಸೊ ಈ ದ ಹೌಸ್ನ ಯಾವುದು ಕಂಪೇರ್ ಮಾಡಿದ್ದಾರೆ? ಲಿವಿಂಗ್ ಥಿಂಗ್. ಅಂದರೆ ಮೌರ್ನರ್ಡ್ ಅಂತಂದರೆ ಏನು ಹೇಳ್ದೆ ನಾನು? ದುಃಖ ಪಡೋದು ಅಥವಾ ನಿರಾಶೆ ಪಡೋದು ಅಂತ ಮೀನಿಂಗ್ ಬರುತ್ತೆ. ಸೊ ಯಾವತ್ತಾದರೂ ಮನೆ ಬೇಜಾರಾಗುತ್ತಾ? ಸೊ ಇಲ್ಲ. ಸೊ ಈ ರೀತಿ ನಾನ್ ಲಿವಿಂಗ್ ಥಿಂಗ್ಸಿಗೆ ಲಿವಿಂಗ್ ಥಿಂಗ್ಸ್ ಆಗಿ ನಾವು ಕಂಪೇರ್ ಮಾಡಿ ಹೇಳೋದಕ್ಕೆ ಯಾವ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ? ಪರ್ಸ್ನಾಲಿಫಿಕೇಶನ್. ಅರ್ಥ ಆಯ್ತಲ್ವಾ? ಪರ್ಸ್ನಾಲಿಫಿಕೇಶನ್ ಇಸ್ ಅ ಫಿಗರ್ ಆಫ್ ಅ ಸ್ಪೀಚ್ ವಿಚ್ ಈಸ್ ಯೂಸ್ ಟು ಗಿವ್ ಅ ಲೈಫ್ ಟು ದ ನಾನ್ ಲಿವಿಂಗ್ ಥಿಂಗ್ಸ್. ಅಂತಂದರೆ ಜೀವ ಇಲ್ಲದ ವಸ್ತುಗಳಿಗೂ ಜೀವ ಇದೆ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ? ಪರ್ಸ್ನಾಲಿಫಿಕೇಶನ್. ಅಂತಂದರೆ ನಾನ್ ಲಿವಿಂಗ್ ಥಿಂಗ್ಸಿಗೂ ಲಿವಿಂಗ್ ಥಿಂಗ್ಸ್ ಆಗಿ ಕಂಪೇರ್ ಮಾಡಿ ಹೇಳ್ತೀವಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಅ ಪರ್ಸ್ನಾಲಿಫಿಕೇಶನ್. ಇಲ್ಲಿ ಮನೇನ ನಾವು ಲಿವಿಂಗ್ ಥಿಂಗಿಗೆ ಕಂಪೇರ್ ಮಾಡ್ತಿದ್ವಿ. ಅಂದರೆ ಹಿಯರ್ ಇಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದ ಪೀಪಲ್
ಹೂ ಲೀವ್ಡ್ ದೇರ್ ಅಂದರೆ ಅಲ್ಲಿ ಏನು ಇದ್ರು ಅಥವಾ ತೀರ್ಕೊಂಡಿದ್ದಾರೆ ಆ ಮನೆಯಲ್ಲಿ, ಅವರು ಏನು ಮಾಡ್ತಿದ್ದಾರೆ, ಅವ್ರನ್ನ ನೆನೆದು ಮನೆ ಬೇಜಾರು ಮಾಡ್ಕೋತಿದೆ ಅಂತ ಮೀನಿಂಗ್ ಬರುತ್ತೆ. ಸೊ ಈ ಹೌಸ್ನ ಅವರು ಲಿವಿಂಗ್ ಥಿಂಗಿಗೆ ಕಂಪೇರ್ ಮಾಡಿದ್ದಾರೆ. ಸೊ ಈ ರೀತಿ ಇರೋ ಫಿಗರ್ ಆಫ್ ಸ್ಪೀಚ್ನ ನಾವೇನಂತ ಕರಿತೀವಿ, ಪರ್ಸನಾಲಿಫಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಮಿಲಿ ಅಂತ ಅಂದರೆ, ಸಿಮಿಲಿ ಈಸ್ ಅ ಫಿಗರ್ ಆಫ್ ಸ್ಪೀಚ್ ಯೂಸ್ ಟು ಕಂಪೇರ್, ಅಂದರೆ ಲೈಕ್ ಅಥವಾ ಆ್ಯಸ್ ಅಂತ ಬಳಸಿ ನಾವು ಕಂಪೇರ್ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಅ ಸಿಮಿಲಿ. ನೆಕ್ಸ್ಟ್ ಮೆಟಾಫೋರ್ ಅಂತಂದರೆ ಇಲ್ಲಿ ಕೂಡ ನಾವು ಕಂಪೇರ್ ಮಾಡ್ತೀವಿ. ಯಾವುದೇ ರೀತಿಯಾದ ಲೈಕ್ ಅಥವಾ ಆ್ಯಸ್ ಅನ್ನೋ ವರ್ಡ್ ಬಳಸದೆ ನಾವು ಕಂಪೇರ್ ಮಾಡ್ತೀವಿ, ಅದನ್ನ ನಾವು ಮೆಟಾಫೋರ್ ಅಂತ ಕರಿತೀವಿ. ಅಂದರೆ ಹೈಪರ್ಬೋಲಾ ಅಂತಂದರೆ ಯಾವುದೇ ಒಂದನ್ನು ಇರೋ ರೀತಿ ಬಿಟ್ಟು ಉತ್ಪ್ರೇಕ್ಷವಾಗಿ ಹೇಳೋದಕ್ಕೆ ನಾವೇನಂತ ಕರಿತೀವಿ, ಹೈಪರ್ಬೋಲಾ ಅಂತ ಕರಿತೀವಿ. ಅಂದರೆ ಕನ್ನಡದಲ್ಲಿ ಉತ್ಪ್ರೇಕ್ಷ ಅಲಂಕಾರ ಅಂತ ಇದೆ, ಸೊ ಅದು ಇಂಗ್ಲೀಷಲ್ಲಿ ಹೈಪರ್ಬೋಲಾ ಅಂತ ಕರಿತೀವಿ. ಸೊ ಅರ್ಥ ಆಯ್ತಲ್ವಾ ಇಲ್ಲಿ ಯಾವ ಫಿಗರ್ ಆಫ್ ಸ್ಪೀಚ್ ಅಂತಂದರೆ ಇಟ್ ಈಸ್ ಅ ಪರ್ಸನಾಲಿಫಿಕೇಶನ್. ವೈ? ಬಿಕಾಸ್ ಇಟ್ ಗಿವ್ಸ್ ಅ ಹ್ಯೂಮನ್ ಕ್ವಾಲಿಟೀಸ್ ಟು ಅ ನಾನ್ ಹ್ಯೂಮನ್ ಆಬ್ಜೆಕ್ಟ್. ಹೌಸ್ ಅನ್ನೋದು ನಾನ್ ಹ್ಯೂಮನ್ ಆಬ್ಜೆಕ್ಟ್ ಆಗಿದೆ, ಇದಕ್ಕೆ ನಾವು ಹ್ಯೂಮನ್ ಕ್ವಾಲಿಟೀಸ್ನ ಇದೆ ಅನ್ನೋ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಸೊ ಫಾರ್ ದ್ಯಾಟ್ ರೀಸನ್ ಪರ್ಸನಾಲಿಫಿಕೇಶನ್ ಈಸ್ ಅ ಕರೆಕ್ಟ್ ಆಪ್ಷನ್. ಸೊ 20ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 2. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಟು ಅ ಕಂಪ್ಯಾರೇಟಿವ್ ಡಿಗ್ರಿ. ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ನೋ ಅದರ್ ಮ್ಯಾನ್ ವಾಸ್ ಆಸ್ ಸ್ಟ್ರಾಂಗ್ ಆಸ್ ಭೀಮಾ. So to change a sentence from a positive degree to the comparative degree, you must compare two entities. ಅಂದರೆ ನಾವು ಪಾಸಿಟಿವ್ ಇಂದ ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾದ್ರೆ ವಿ ಮಸ್ಟ್ ಕಂಪೇರ್ ಟೂ ಎಂಟಿಟೀಸ್. ಅಂದರೆ ಯಾವುದೇ ಎರಡು ವ್ಯಕ್ತಿ ಅಥವಾ ವಸ್ತುನ ಕಂಪೇರ್ ಮಾಡಬೇಕು ಯೂಸಿಂಗ್ ಅ ಕಂಪ್ಯಾರೇಟಿವ್ ಅಡ್ಜೆಕ್ಟಿವ್. ಕಂಪ್ಯಾರೇಟಿವ್ ಅಡ್ಜೆಕ್ಟಿವ್ನ ಬಳಸಿ ನಾವು ಕಂಪೇರ್ ಮಾಡಬೇಕು. ಹಿಂದೆ ಕಂಪ್ಯಾರೇಟಿವ್ ಅಂತಂದರೆ ಇಲ್ಲಿ ಏನಿದೆ, ಸ್ಟ್ರಾಂಗ್ ಅಂತ ಇದೆ, ಇದೇನಾಗಿದೆ ಅಡ್ಜೆಕ್ಟಿವ್. ಇದು ಅಡ್ಜೆಕ್ಟಿವ್ ಆಗಿದೆ. ಇನ್ನು ಕಂಪ್ಯಾರೇಟಿವ್, ದ ಬೇಸ್ ಅಡ್ಜೆಕ್ಟಿವ್ ಸ್ಟ್ರಾಂಗ್ ಬಿಕೇಮ್ ಅ ಸ್ಟ್ರಾಂಗರ್. ಕಂಪ್ಯಾರೇಟಿವ್ ಅಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಬೇಸ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ಗೆ ನ ಆ್ಯಡ್ ಮಾಡ್ತೀವಿ. ಸ್ಟ್ರಾಂಗ್ ಬಿಕೇಮ್ ಅ ಸ್ಟ್ರಾಂಗರ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದ್ಯಾನ್ ಅನ್ನೋ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಏನಿದೆ, ಭೀಮಾ ವಾಸ್ ಸ್ಟ್ರಾಂಗ್, ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಕಂಪೇರ್ ಮಾಡಿಲ್ಲ, ಸೊ ಇದು ಬರೋದಿಲ್ಲ. ನೆಕ್ಸ್ಟ್ ಭೀಮಾ ವಾಸ್ ಮೋರ್ ಸ್ಟ್ರಾಂಗರ್ ದೆನ್ ಅದರ್ ಮೆನ್ ಅಂತ ಇದೆ. ಸೊ ಇದು ಕರೆಕ್ಟ್ ಇದೆನಾ? ನೋ. ಯಾಕೆ? ಮೋರ್ ಯೂಸ್ ಮಾಡಿದಾರಲ್ಲ, ಇದು ಕರೆಕ್ಟ್ ಅಂತ ನೀವು ಹೇಳ್ಬೋದು. ಬಟ್ ನಾವು ಮೋರ್ ಯಾವಾಗ ಯೂಸ್ ಮಾಡ್ತೀವಿ, ಯಾವ ವರ್ಡಿಗೆ ನಾವು ನ ಆ್ಯಡ್ ಮಾಡೋಕೆ ಬರೋದಿಲ್ಲ ಅಂಥ ಸಿಚುವೇಶನಲ್ಲಿ ನಾವು ಮೋರ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಅಂತ ಇದೆ, ಈ ವರ್ಡಿಗೆ ನಾವು ನ ಆ್ಯಡ್ ಮಾಡೋಕೆ ಬರಲ್ಲ, ಬ್ಯೂಟಿಫುಲ್ಲರ್ ಅಂತ ಹೇಳ್ತೀವ? ನೋ. ಸೊ ಇಂಥ ಸಿಚುವೇಶನಲ್ಲಿ ನಾವು ಮೋರ್ ಬ್ಯೂಟಿಫುಲ್ ಅಂತ ಕಂಪ್ಯಾರೇಟಿವ್ ಅಲ್ಲಿ ಯೂಸ್ ಮಾಡ್ತೀವಿ, ಮೋಸ್ಟ್ ಬ್ಯೂಟಿಫುಲ್ ಅಂತ ಸೂಪರ್ಲೇಟಿವ್ ಅಲ್ಲಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವ? ಯಾವಾಗ ಮತ್ತು ನ ಆ್ಯಡ್ ಮಾಡೋಕೆ ಬರಲ್ಲ ಕಂಪ್ಯಾರೇಟಿವ್ ಮತ್ತು ಸೂಪರ್ಲೇಟಿವ್ ಅಲ್ಲಿ, ಅವಾಗ ನಾವು ಮೋರ್ ಮತ್ತು ಮೋಸ್ಟ್ನ ಯೂಸ್ ಮಾಡ್ತೀವಿ. ಇಲ್ಲಿ ನ ಆ್ಯಡ್ ಮಾಡೋಕೆ ಬರುತ್ತಿಲ್ಲ ಅಡ್ಜೆಕ್ಟಿವ್ಗೆ, ಸ್ಟ್ರಾಂಗರ್ ಅಂತ ಇದೆ. ಸೊ ಇಲ್ಲಿ ಮೋರ್ ಅನ್ನೋ ವರ್ಡ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಏನಿದೆ, ಭೀಮಾ ವಾಸ್ ಸ್ಟ್ರಾಂಗರ್ ದೆನ್ ಎನಿ ಅದರ್ ಮ್ಯಾನ್. ಸೊ ಇದು ಕರೆಕ್ಟ್ ಇದೆ. ಯಾಕೆ? ಸ್ಟ್ರಾಂಗರ್ ಅಂದರೆ ಅಡ್ಜೆಕ್ಟಿವ್ಗೆ ಆ್ಯಡ್ ಮಾಡಿದ್ದಾರೆ, ಜೊತೆಗೆ ದ್ಯಾನ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಏನಿದೆ, ಭೀಮಾ ವಾಸ್ ದ ಸ್ಟ್ರಾಂಗೆಸ್ಟ್. ದ ಸ್ಟ್ರಾಂಗೆಸ್ಟ್ ಯಾವಾಗ ಯೂಸ್ ಮಾಡ್ತೀವಿ, ಸೂಪರ್ಲೇಟಿವ್ ಅಲ್ಲಿ ನ ಯೂಸ್ ಮಾಡ್ತೀವಿ, ಜೊತೆಗೆ ದ ಅನ್ನೋ ವರ್ಡ್ನ ನಾವು ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? 56ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3. ಚೇಂಜ್ ದ ವಾಯ್ಸ್ ಆಫ್ ಅ ಫಾಲೋಯಿಂಗ್ ಸೆಂಟೆನ್ಸ್. ಹೂ ವಾಸ್ ಡೂಯಿಂಗ್ ದಿಸ್. ಸೊ ಆಕ್ಟಿವ್ ಇಂದ ಪ್ಯಾಸಿವ್ ವೈಸಿಗೆ ಮಾಡಬೇಕು. ಸೊ ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ದ ಒರಿಜಿನಲ್ ಸೆಂಟೆನ್ಸ್ ಹೂ ವಾಸ್ ಡೂಯಿಂಗ್ ದಿಸ್, ಇದು ಒರಿಜಿನಲ್ ಸೆಂಟೆನ್ಸು ಯಾವ ಟೆನ್ಸಲ್ಲಿ ಇದೆ ಅಂತಂದರೆ ಪಾಸ್ಟ್ ಟೆನ್ಸಲ್ಲಿ ಇದೆ, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಇದೆ.
ಸೊ ವೈಲ್ ಕನ್ವರ್ಟಿಂಗ್ ಟು ದ ಪ್ಯಾಸಿವ್ ವಾಯ್ಸ್ ಯಾವುದೇ ರೀತಿಯಾದ ಟೆನ್ಸ್ ಚೇಂಜ್ ಆಗೋದಿಲ್ಲ. ಕಂಟಿನ್ಯೂಸ್ ಇದ್ದಿದ್ದು ಅದು ಕಂಟಿನ್ಯೂಸ್ ಆಗಿನೇ ಇರುತ್ತೆ. ಸೊ ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸಿಗೆ ಮಾಡಬೇಕಾದ್ರೆ ಇಂಟ್ರಾಗೇಟಿವ್ ಅಲ್ಲಿ ಹೂ ಇದ್ದಿದ್ದು ಏನಾಗುತ್ತೆ, ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಬೇಕಾದ್ರೆ ಹೂ ಇದ್ದಿದ್ದು ಏನಾಗಿ ಚೇಂಜ್ ಆಗುತ್ತೆ, ಬೈ ಹೂಮ್ ಆಗುತ್ತೆ. ಇಲ್ಲೇನಿದೆ, ಹೂ ಇದ್ದಿದ್ದು ಬೈ ಹೂಮ್ ಆಗುತ್ತೆ. ನೆಕ್ಸ್ಟ್ ದ ಆಬ್ಜೆಕ್ಟ್ ದಿಸ್ ಬಿಕೇಮ್ಸ್ ಅ ನ್ಯೂ ಆಬ್ಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ದ ವರ್ಬ್ ವಾಸ್ ಡೂಯಿಂಗ್ ಇದ್ದಿದ್ದು ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಚೇಂಜಸ್, ಅಂದರೆ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸಿಗೆ ಕಂಟಿನ್ಯೂಸ್ ಇದ್ರೆ ನಾವೇನು ಯೂಸ್ ಮಾಡ್ತೀವಿ, ಇಲ್ಲಿ ಏನಾದರೂ ಕಂಟಿನ್ಯೂಸ್ ಅಂದರೆ V1 ಪ್ಲಸ್ ING ಆಕ್ಟಿವ್ ವಾಯ್ಸ್ ಅಲ್ಲಿದ್ರೆ ಇಲ್ಲಿ ಬೀಯಿಂಗ್ ಪ್ಲಸ್ V3ನ ನಾವು ಯೂಸ್ ಮಾಡ್ತೀವಿ. ಇದು ಎಲ್ಲರೂ ಕಂಪಲ್ಸರಿ ರೂಲ್ಸ್ ಗೊತ್ತಿರುತ್ತೆ. ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇದೆ, ಸೊ ನಾವು ಬೀಯಿಂಗ್ ಪ್ಲಸ್ V3ನ ಯೂಸ್ ಮಾಡ್ತೀವಿ. ಅಂದರೆ ಏನಾಗುತ್ತೆ, ಬೈ ಹೂಮ್ ವಾಸ್ ದಿಸ್ ಬೀಯಿಂಗ್ ಡನ್, ಅಂದರೆ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಯಾಕೆ, ಯಾವುದೇ ರೀತಿಯಾದ ಟೆನ್ಸ್ ಚೇಂಜ್ ಆಗಿಲ್ಲ. ಇಲ್ಲಿ ಪಾಸ್ಟ್ ಇದೆ, ಇಲ್ಲಿ ಪಾಸ್ಟ್ ಇದೆ. ಹೂ ಬಿಕೇಮ್ ಅ ಬೈ ಹೂಮ್ ಆಗುತ್ತೆ. ಡೂಯಿಂಗ್ ಅಂದರೆ ಕಂಟಿನ್ಯೂಸ್ ಇದ್ದಿದ್ದು ಬೀಯಿಂಗ್ ಪ್ಲಸ್ V3ನ ಯೂಸ್ ಮಾಡ್ತೀವಿ. ಡೂ ಇದ್ದಿದ್ದು ಡನ್ ಅಂದರೆ V3 ಫಾರ್ಮ್ ಆಫ್ ವರ್ಬ್ ಆಯಿತು. V1 ಪ್ಲಸ್ ಆಕ್ಟಿವ್ ವಾಯ್ಸ್ ಅಲ್ಲಿದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು ಬೀಯಿಂಗ್ ಪ್ಲಸ್ V3ನ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಏನಾಗುತ್ತೆ, ಬೈ ಹೂಮ್ ವಾಸ್ ದಿಸ್ ಬೀಯಿಂಗ್ ಡನ್. ಸೊ 57ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4. ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸಿಗೆ ಮಾಡಬೇಕಾದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಏನಾದರೂ V1 ಪ್ಲಸ್ ING ಅಂದರೆ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಬೀಯಿಂಗ್ ಪ್ಲಸ್ V3ನ ಯೂಸ್ ಮಾಡ್ತೀವಿ. ಚೂಸ್ ದ ಕಂಜಂಕ್ಷನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ದಿಸ್ ಈಸ್ ದ ಪ್ಲೇಸ್ ವೇರ್ ಐ ಸ್ಪೆಂಡ್ ಮೈ ಕಾಲೇಜ್ ಡೇಸ್. ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಯಾವ ವರ್ಡ್ ಕಂಜಂಕ್ಷನ್ ಆಗಿದೆ ಅಂತ ಕೇಳಿದ್ದಾರೆ. ದಿಸ್, ವೇರ್, ಕಾಲೇಜ್, ಡೇಸ್ ಅಂತ ಇದೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಕಂಜಂಕ್ಷನ್ ಅಂತಂದರೆ, ಕಂಜಂಕ್ಷನ್ ಈಸ್ ಅ ವರ್ಡ್ ಯೂಸ್ ಟು ಕನೆಕ್ಟ್ ಅ ವರ್ಡ್ಸ್ ಆರ್ ಅ ಪ್ರೇಸಸ್ ಆರ್ ಅ ಕ್ಲಾಸಸ್. ಎರಡು ಕ್ಲಾಸಸ್ ಆಗಿರ್ಬೋದು ಅಥವಾ ಎರಡು ಸೆಂಟೆನ್ಸು ಅಥವಾ ಎರಡು ಪ್ರೇಸಸ್ನ ಕನೆಕ್ಟ್ ಮಾಡೋದಕ್ಕೆ ನಾವು ಈ ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ. ಸೊ ಇನ್ ದಿಸ್ ಸೆಂಟೆನ್ಸ್, ಈ ಕೊಟ್ಟಿರೋ ಸೆಂಟೆನ್ಸಲ್ಲಿ ದಿಸ್ ಈಸ್ ದ ಪ್ಲೇಸ್ ವೇರ್ ಐ ಸ್ಪೆಂಡ್ ಮೈ ಕಾಲೇಜ್ ಡೇಸ್, ದ ವರ್ಡ್ ವೇರ್ ಅನ್ನೋದು ಏನು ಮಾಡ್ತಿದೆ, ಆಕ್ಟ್ಸ್ ಆಸ್ ಅ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಇದು ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿ ಆಕ್ಟ್ ಮಾಡ್ತಿದೆ. ದಟ್ ಕನೆಕ್ಟ್ಸ್ ಅ ಟು ಮೇನ್ ಕ್ಲಾಸ್. ಈ ಕ್ಲಾಸು ಮತ್ತು ಈ ಕ್ಲಾಸ್ನ ಇದು ಕನೆಕ್ಟ್ ಮಾಡ್ತಿದೆ. ದಿಸ್ ಈಸ್ ದ ಪ್ಲೇಸ್ ಅನ್ನೋದು ಒನ್ ಕ್ಲಾಸ್ ಆಗಿದೆ. ನೆಕ್ಸ್ಟು ಐ ಸ್ಪೆಂಡ್ ಮೈ ಕಾಲೇಜ್ ಡೇಸ್, ಇದು ಒನ್ ಕ್ಲಾಸ್ ಆಗಿದೆ. ಸೊ ಇವೆರಡೂ ಕ್ಲಾಸ್ನ ಅದು ಕನೆಕ್ಟ್ ಮಾಡ್ತಿದೆ. ಅಂದರೆ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ವೇರ್ ಅನ್ನೋದು ಇವೆರಡು ಸೆಂಟೆನ್ಸ್ನ ಜಾಯಿನ್ ಮಾಡ್ತಿದೆ. ಸೊ ಇಲ್ಲಿ ಕಂಜಂಕ್ಷನ್ ಯಾವುದು ಅಂತಂದರೆ ಇಟ್ ಈಸ್ ಅ ವೇರ್. ಅರ್ಥ ಆಯ್ತಲ್ವಾ? ಸೊ ಕಂಜಂಕ್ಷನ್ ಅಲ್ಲಿ ಎರಡು ಬರುತ್ತೆ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಮತ್ತೆ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಯಾವುವು ಅಂತಂದರೆ ಇಟ್ ಈಸ್ ಅ ಫ್ಯಾನ್ ಬಾಯ್ಸ್ ಅಂತ ಕರಿತೀವಿ ನಾವು. ಅಂದರೆ ಸಿಂಪಲ್ ಟ್ರಿಕ್ಸ್ ನೆನ್ಪಿಟ್ಕೊಳೋದಕ್ಕೆ ಫ್ಯಾನ್ ಬಾಯ್ಸ್ ಅಂದರೆ ಎಫ್ ಅಂದರೆ ಫಾರ್, ಎ ಅಂತಂದರೆ ಆ್ಯಂಡ್, ಎನ್ ಅಂತಂದರೆ ನಾರ್, ಬಿ ಅಂದರೆ ಬಟ್, ಓ ಅಂದರೆ ಆರ್, ವೈ ಅಂದರೆ ಎಟ್, ಎಸ್ ಅಂದರೆ ಸೋ. ಸೊ ಈ ರೀತಿ ಕೋಆರ್ಡಿಂಗ್ ಕಂಜಂಕ್ಷನ್ ಯಾವ್ಯಾವು ಅಂದರೆ ಫ್ಯಾನ್ ಬಾಯ್ಸ್ ಅಂದರೆ ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೋ. ಇವನ್ನೆಲ್ಲ ನಾವೇನಂತ ಕರಿತೀವಿ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ. ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವ್ಯಾವು? ಅವು ತುಂಬಾ ಇದ್ದಾವೆ, ನಾನು ಸ್ವಲ್ಪ ಹೇಳ್ತೀನಿ ಇಲ್ಲಿ.
ಆಫ್ಟರ್ ಆಗಿರ್ಬೋದು, ಆಸ್ ಲಾಂಗ್ ಆಸ್, ಬಿಫೋರ್, ಸಿನ್ಸ್, ಅಂಟಿಲ್, ಅನ್ಲೆಸ್, ವೆನ್, ವೇರ್, ವೆನ್ ಎವರ್. ಸೊ ಇವೆಲ್ಲ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಕರಿತೀವಿ. ಈವನ್ ತೋ, ಆಲ್ತೋ. ಸೊ ಇವೆಲ್ಲ ಏನು ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ವೇರ್, ವೆನ್ ಎವರ್, ಬಿಕಾಸ್, ಇಫ್, ಓನ್ಲಿ. ಸೊ ವೇರಿಯಸ್ ಆಫ್ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇದಾವೆ. ಅವನ್ನ ನಾವು ಮೇನ್ ಕ್ಲಾಸ್ ಮತ್ತು ಸಬ್ ಕ್ಲಾಸ್ನ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಕಂಜಂಕ್ಷನಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಮತ್ತು ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಬರುತ್ತೆ. ಸೊ ಇಲ್ಲಿ ಗಿವನ್ ಸ್ಟೇಟ್ಮೆಂಟ್ ಅಲ್ಲಿ ಕಂಜಂಕ್ಷನ್ ಯಾವುದು ಅಂತಂದ್ರೆ ಇಟ್ ಈಸ್ ಅ ವೇರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2 is the correct. Which of the following word does not take a prefix? ಕೊಟ್ಟಿರೋ ಆಪ್ಷನ್ ಅಲ್ಲಿ ಇನ್ ಅನ್ನೋ ಪ್ರಿಫಿಕ್ಸ್ ಯಾವ ಆಪ್ಷನ್ ತಗೊಳ್ಳಲ್ಲ ಅಂತ ಕೇಳ್ತಿದ್ದಾರೆ. ಆಕ್ಟಿವ್, ಇನ್ಆಕ್ಟಿವ್ ಇದು ತಗೊಳುತ್ತೆ. ಕಂಪ್ಲೀಟ್, ಇನ್ಕಂಪ್ಲೀಟ್ ಇದು ಕೂಡ ತಗೊಳುತ್ತೆ. ಎಬಿಲಿಟಿ, ಇನ್ಎಬಿಲಿಟಿ ಇದು ಕೂಡ ತಗೊಳುತ್ತೆ. ಸೊ ಏಬಲ್, ಇನ್ಏಬಲ್ ಅಂತೀವ? ನೋ. ಏನಂತ ಕರಿತೀವಿ ನಾವು? ಅನ್ಏಬಲ್. ಸೊ ಯಾವ ಆಪ್ಷನ್ನಿಗೆ ಸೂಟ್ ಆಗಲ್ಲ ಅಂತಂದರೆ ಇಟ್ ಈಸ್ ಅ ಆಪ್ಷನ್ 4 ಇಸ್ ದ ಕರೆಕ್ಟ್. ಆಪ್ಷನ್ 4ಗೆ ಇದು ಸೂಟ್ ಆಗಲ್ಲ. ಇನ್ನಲ್ಲ, ಏಬಲ್, ಅನ್ಏಬಲ್ ಅಂತ ಬರುತ್ತೆ. ಸೊ 59ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4. ಚೂಸ್ ದ ಕರೆಕ್ಟ್ ಸೆಂಟೆನ್ಸಸ್ ಫ್ರಮ್ ದ ಫಾಲೋಯಿಂಗ್. ಯಾವ ಸೆಂಟೆನ್ಸ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಐ ವಾಂಟ್ ಸಮ್ ವಾಟರ್ ಟು ಡ್ರಿಂಕ್. ಆಪ್ಷನ್ ಬಿ, ಐ ವಾಂಟ್ ಅ ಗ್ಲಾಸ್ ಆಫ್ ವಾಟರ್ ಟು ಡ್ರಿಂಕ್. ಆಪ್ಷನ್ ಸಿ, ಐ ವಾಂಟ್ ಅ ವಾಟರ್ ಟು ಡ್ರಿಂಕ್. ಆಪ್ಷನ್ ಡಿ, ಐ ವಾಂಟ್ ವಾಟರ್ಸ್ ಟು ಡ್ರಿಂಕ್ ಅಂತ ಇದೆ. ಸೊ ಫಸ್ಟ್ ಆಪ್ಷನ್ ಏನಿದೆ? ಐ ವಾಂಟ್ ಸಮ್ ವಾಟರ್ ಟು ಡ್ರಿಂಕ್ ಅಂತ ಇದೆ. ಸೊ ಗಿವನ್ ಸೆಂಟೆನ್ಸ್ ಈಸ್ ಅ ಕರೆಕ್ಟ್. ಇದು ಕರೆಕ್ಟ್ ಇದೆ. ವೈ? ಬಿಕಾಸ್ ಸಮ್, ಇಲ್ಲಿ ಏನು ಸಮ್ ಅಂತ ಯೂಸ್ ಮಾಡಿದ್ದೀವಿ. ಸಮ್ ಈಸ್ ಯೂಸ್ಡ್ ವಿತ್ ಅನ್ಕೌಂಟೇಬಲ್ ನೌನ್ಸ್ ಲೈಕ್ ವಾಟರ್. ಸಮ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಅನ್ಕೌಂಟೇಬಲ್ ನೌನ್ಸ್ ಇದ್ದಾಗ. ಈಗ ವಾಟರ್ ಅನ್ನೋದು ಇಟ್ ಈಸ್ ಅ ಅನ್ಕೌಂಟೇಬಲ್ ನೌನ್ ಆಗಿದೆ. ಸೊ ಈ ರೀತಿ ಅನ್ಕೌಂಟೇಬಲ್ ನೌನ್ ಇದ್ದಾಗ ನಾವು ಈ ಸಮ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಸೊ ಇದು ಕರೆಕ್ಟ್ ಇದೆ. ಆಪ್ಷನ್ ಎ ಇಸ್ ಅ ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ ಬಿ ಏನಿದೆ? ಐ ವಾಂಟ್ ಅ ಗ್ಲಾಸ್ ಆಫ್ ಅ ವಾಟರ್ ಟು ಡ್ರಿಂಕ್. ಇದು ಕರೆಕ್ಟ್ ಇದೆನಾ? ದಿಸ್ ಈಸ್ ಆಲ್ಸೋ ಎ ಕರೆಕ್ಟ್. ಬಿಕಾಸ್ ಅ ಗ್ಲಾಸ್ ಆಫ್, ಇಲ್ಲಿ ಏನಿದೆ ಎ ಗ್ಲಾಸ್ ಆಫ್ ಅನ್ನೋದು ಇಟ್ ಮೇಕ್ಸ್ ದ ಅನ್ಕೌಂಟೇಬಲ್ ನೌನ್ ವಾಟರ್. ಇದು ಕೂಡ ಗ್ಲಾಸ್ ಆಫ್ ವಾಟರ್ ಅನ್ನೋದು ಅನ್ಕೌಂಟೇಬಲ್ ನೌನ್ ವಾಟರಿಗೆ ಸೂಟ್ ಆಗ್ತಿದೆ. ಸೊ ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ ಸಿ, ಐ ವಾಂಟ್ ಅ ವಾಟರ್ ಟು ಡ್ರಿಂಕ್. ಇದು ಕರೆಕ್ಟ್ ಇದೆನಾ? ನೋ. ಕರೆಕ್ಟ್ ಇದೆನಾ? ನೋ. ವೈ? ಬಿಕಾಸ್ ವಾಟರ್ ಈಸ್ ಅ ಅನ್ಕೌಂಟೇಬಲ್ ನೌನ್ ಆಗಿದೆ. ಸೊ ಕೆನಾಟ್ ಜನರಲಿ ಬಿ ಯೂಸ್ಡ್ ವಿತ್ ಆರ್ಟಿಕಲ್ ಎ ಜೊತೆಗೆ ನಾವು ಯೂಸ್ ಮಾಡಲ್ಲ. ಇಲ್ಲೇನು ಯೂಸ್ ಮಾಡಿದ್ದಾರೆ ಅವರು? ಎ ವಾಟರ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ರಾಂಗ್. ಆಪ್ಷನ್ ಸಿ ಬರೋದಿಲ್ಲ. ನೆಕ್ಸ್ಟು ಆಪ್ಷನ್ ಡಿ ಏನಿದೆ? ಐ ವಾಂಟ್ ವಾಟರ್ಸ್ ಟು ಡ್ರಿಂಕ್ ಅಂತ ಇದೆ. ಇದು ಬರುತ್ತಾ? ನೋ. ವೈ? ಬಿಕಾಸ್ ವಾಟರ್ ಈಸ್ ಅ ಅನ್ಕೌಂಟೇಬಲ್ ನೌನ್. ಇಟ್ ಡಸ್ ನಾಟ್ ಹ್ಯಾವ್ ಅ ಪ್ಲೂರಲ್. ವಾಟರ್, ವಾಟರ್ಸ್ ಅಂತೀವ? ನೋ. ಸಿಂಗ್ಯುಲರು ವಾಟರೇ, ಪ್ಲೂರಲ್ ಕೂಡ ವಾಟರೇ. ವೈ? ಬಿಕಾಸ್ ಇಟ್ ಈಸ್ ಅ ಅನ್ಕೌಂಟೇಬಲ್ ನೌನ್ ಆಗಿದೆ. ಸೊ ನಾವು ಯಾವುದೇ ರೀತಿಯಾದ ಎಸ್ನ ಇದಕ್ಕೆ ಆ್ಯಡ್ ಮಾಡಿ ಪ್ಲೂರಲ್ ಫಾರ್ಮ್ ಮಾಡಲ್ಲ. ಇಲ್ಲಿ ವಾಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಆಯಿತು. ಸೊ ಕರೆಕ್ಟ್ ಯಾವುದಂತ ಕೇಳಿದ್ದಾರೆ ಅವರು. ಆಪ್ಷನ್ ಎ ಮತ್ತು ಬಿ. ಆಪ್ಷನ್ ಎ ಮತ್ತು ಬಿ ಇರೋದು ಯಾವುದು? ಆಪ್ಷನ್ 4. ಅರ್ಥ ಆಯ್ತಲ್ವಾ? ಸೊ 60ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4 ಇಸ್ ದ ಕರೆಕ್ಟ್. ಐಡೆಂಟಿಫೈ ದ ಎರರ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. He is the tallest student in the class of 40 students. ಸೊ ನಾವು ಎರರ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು? ಫಸ್ಟು ಪ್ರಿಪೋಸಿಷನ್. ಏನಾದರೂ ಪ್ರಿಪೋಸಿಷನಲ್ಲಿ ಎರರ್ ಇದೆನಾ ಅಂತ ಚೆಕ್ ಮಾಡ್ಬೋದು. ಆರ್ಟಿಕಲ್, ನೆಕ್ಸ್ಟು
ಎಲ್ಲಾದರೂ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಾದರೂ ಎರರ್ ಇದೆನಾ ಅಂತ ನೋಡ್ಬೋದು. ನೆಕ್ಸ್ಟ್ ಟೆನ್ಸ್, ಯಾವುದಾದ್ರೂ ಟೆನ್ಸ್ ಅಲ್ಲಿ ಎರರ್ ಇದೆನಾ ಅಂತ ಕೂಡ ನೋಡ್ಬೋದು. ನೆಕ್ಸ್ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಏನಾದರೂ ಎರರ್ ಇದೆನಾ ಅಂತ ಕೂಡ ನಾವು ನೋಡ್ಬೋದು. ಸೊ ಫಸ್ಟು ಪ್ರಿಪೋಸಿಷನಲ್ಲಿ ನೋಡಬೇಕು, ಯಾವುದಾದ ಥರದ ಪ್ರಿಪೋಸಿಷನಲ್ಲಿ ಇಲ್ಲಿ ಏನಾದರೂ ಎರರ್ ಇದೆನಾ. ಈಸ್, ಇಲ್ಲಿ ಯಾವುದೇ ಪ್ರಿಪೋಸಿಷನ್ ಇನ್ನು ಕರೆಕ್ಟಾಗಿಯೇ ಯೂಸ್ ಮಾಡಿದ್ದಾರೆ, ಯಾವುದೇ ರೀತಿಯಾದ ಎರರ್ ಇಲ್ಲ. ಸೊ ನೆಕ್ಸ್ಟ್ ಆರ್ಟಿಕಲ್, ಅಂದರೆ ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಇಲ್ಲಿ ಎರರ್ ಇದೆ. ಅಂದರೆ ನೀವು ನೋಡಿದ ತಕ್ಷಣ ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಯಾವ ವರ್ಡ್ ಜೊತೆಗೆ ಯಾವ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಏನು ಯೂಸ್ ಮಾಡ್ತೀವಿ ಅಂತ ನಿಮಗೆ ಐಡಿಯಾ ಇದ್ದರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ನೋಡಿ ಟಾಲೆಸ್ಟ್ ಅಂತ ಇದೆ, ಅಂದರೆ ಟಾಲೆಸ್ಟ್ ಈಸ್ ಅ ಸೂಪರ್ಲೇಟಿವ್ ವರ್ಡ್ ಆಗಿದೆ. ಸೊ ಇದ್ರ ಜೊತೆಗೆ ನಾವು ಏನು ಯೂಸ್ ಮಾಡ್ತೀವಿ, ಸೂಪರ್ಲೇಟಿವಲ್ಲಿ ದನ ಯೂಸ್ ಮಾಡ್ತೀವಿ. ಸೂಪರ್ಲೇಟಿವ್ ಅಲ್ಲಿ ನಾವು ದನ ಯೂಸ್ ಮಾಡ್ತೀವಿ. ಬಟ್ ಇವ್ರು ಏನು ಕೊಟ್ಟಿದ್ದಾರೆ, ಎ ಟಾಲೆಸ್ಟ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಅ ರಾಂಗ್. ದ ಎರರ್ ಇನ್ ದ ಪ್ರೇಸ್ ಎ ಟಾಲೆಸ್ಟ್, ಎರರ್ ಎಲ್ಲಿದೆ, ಎ ಟಾಲೆಸ್ಟ್ ಅನ್ನೋದ್ರಲ್ಲಿ ಇದೆ, ಅಂದರೆ ಆಪ್ಷನ್ 1ನಲ್ಲಿ ಇದೆ. ವೈ? ಬಿಕಾಸ್ ಟಾಲೆಸ್ಟ್ ಈಸ್ ಅ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ವಿಚ್ ರಿಕ್ವೈರ್ಸ್ ದ ಡೆಫಿನೆಟ್ ಆರ್ಟಿಕಲ್ ದ. ಅಂದರೆ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಜೊತೆಗೆ ನಾವು ಡೆಫಿನೆಟ್ ಆರ್ಟಿಕಲ್ ದ ಅಂತ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಅ ಇಂಡೆಫಿನೆಟ್ ಆರ್ಟಿಕಲ್ ಎ. ಅರ್ಥ ಆಯ್ತಲ್ವಾ? ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಜೊತೆಗೆ ನಾವು ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಅ ಎ. ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಏನಾಗಬೇಕದು, ಈಸ್ ದ ಟಾಲೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ರೂಮ್ ಆಫ್ 40 ಸ್ಟೂಡೆಂಟ್ಸ್. ಸೊ 61ಗೆ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ಅ ಅಡ್ಜೆಕ್ಟಿವ್. ವಿಚ್ ಆಫ್ ದೀಸ್ 2 ಪೆನ್ಸ್ ಇಸ್ ದ ಡ್ಯಾಶ್, ಬೆಟರ್, ಗುಡ್, ಬ್ಯಾಟರ್, ಬೆಸ್ಟ್. ಸೊ ವೆನ್ ಕಂಪೇರಿಂಗ್ ಎಕ್ಸಾಕ್ಟ್ಲಿ 2 ಐಟಮ್ಸ್, ಅಂದರೆ ಇಲ್ಲಿ ಏನು ಮಾಡ್ತಿದ್ದಾರೆ, 2 ಪೆನ್ಸ್ನ ಇಲ್ಲಿ ಕಂಪೇರ್ ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ನಾವು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ನ ಯೂಸ್ ಮಾಡಬೇಕು. ಸೊ ಕಂಪೇರಿಂಗ್ ಎಕ್ಸಾಕ್ಟ್ಲಿ 2 ಐಟಮ್ಸ್, ದ ಕಂಪ್ಯಾರಿಟಿವ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ ಇಸ್ ಅ ಯೂಸ್ಡ್. ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ನ ನಾವಿಲ್ಲಿ ಯೂಸ್ ಮಾಡಬೇಕು. ಸೊ ಇನ್ ದ ಗಿವನ್ ಕ್ವಶನ್ ಆಸ್ ಟು ಕಂಪೇರ್ 2 ಪೆನ್ಸ್, ಇಲ್ಲಿ 2 ಪೆನ್ಸ್ನ ಕಂಪೇರ್ ಮಾಡ್ತಿದ್ದಾರೆ. ಸೊ ಬೆಟರ್ ಬರುತ್ತಾ ಅಥವಾ ಬೆಸ್ಟ್ ಬರುತ್ತಾ ಅಥವಾ ಗುಡ್ ಬರುತ್ತಾ ಅಂತ ನೋಡಬೇಕು. ಸೊ ಕಂಪ್ಯಾರಿಟಿವಲ್ಲಿ ನಾವು ಏನನ್ನ ಯೂಸ್ ಮಾಡ್ತೀವಿ, ಬೆಟರ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಅಂದರೆ ಬೆಟರ್ ಈಸ್ ಅ ಕರೆಕ್ಟ್ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಅ ಗುಡ್. ಫಸ್ಟು ಗುಡ್ ಅನ್ನೋದು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಪಾಸಿಟಿವ್ ಡಿಗ್ರಿಯಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಪಾಸಿಟಿವ್ ಅಡ್ಜೆಕ್ಟಿವ್ ಆಗಿದೆ, ಅಂದರೆ ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಈ ಅಡ್ಜೆಕ್ಟಿವ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಬೆಸ್ಟ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ, ಸೂಪರ್ಲೇಟಿವ್ ಅಡ್ಜೆಕ್ಟಿವಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬೆಸ್ಟ್ ಅನ್ನೋ ಅಡ್ಜೆಕ್ಟಿವ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಬೆಟರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಕಂಪ್ಯಾರೇಟಿವ್. ವಿಚ್ ಆಫ್ ದೀಸ್ 2 ಪೆನ್ಸ್ ಈಸ್ ದ ಬೆಟರ್. ಯಾಕೆ 2 ಪೆನ್ಸ್ನ ನಾವು ಕಂಪೇರ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನಾವು ಕಂಪ್ಯಾರೇಟಿವ್ ಅಡ್ಜೆಕ್ಟಿವ್ನ ಯೂಸ್ ಮಾಡಬೇಕು, ನಾಟ್ ಅ ಗುಡ್ ಅಂಡ್ ಬೆಸ್ಟ್. ಗುಡ್ ಅನ್ನೋದು ಪಾಸಿಟಿವ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ ಆಗಿದೆ, ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ ಆಗಿದೆ. ಸೊ ಫಾರ್ ದ್ಯಾಟ್ ರೀಸನ್ ಇಲ್ಲಿ ಬೆಟರ್ ಅನ್ನೋದು ಸೂಟ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಇಲ್ಲಿ, ಆಪ್ಷನ್ 1 ಇಸ್ ದ ಕರೆಕ್ಟ್. ಸೊ 62ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 1. ಐ ಆಮ್ ರೈಟ್ ಡ್ಯಾಶ್, ಅಂದರೆ ಇಲ್ಲಿ ಕ್ವಶನ್ ಟ್ಯಾಗ್ನ ಕೇಳಿದ್ದಾರೆ. ಆಮ್ ಐ, ಆಮ್ ನಾಟ್ ಐ, ಅರಂಟ್ ಐ, ಡೋಂಟ್ ಐ. ಸೊ ಇಂಗ್ಲೀಷಲ್ಲಿ ಒಂದು ಕಂಡೀಷನ್ ಇದೆ. ಕ್ವಶನ್ ಟ್ಯಾಗ್ನ ವೆನ್ ವಿ ಫ್ರೇಮಿಂಗ್ ಅ ಕ್ವಶನ್ ಟ್ಯಾಗ್ ಫಾರ್ ಅ ಪಾಸಿಟಿವ್ ಸ್ಟೇಟ್ಮೆಂಟ್ ದಟ್ ಸ್ಟಾರ್ಟ್ಸ್ ವಿತ್ ಅ ಐ ಆಮ್. ಯಾವ ಸ್ಟೇಟ್ಮೆಂಟು ಐ ಆಮ್ ಇಂದ ಸ್ಟಾರ್ಟ್ ಆಗಿರುತ್ತೆ, ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಅರಂಟ್ ಅಂತಾನೆ ಮಾಡಬೇಕು. ಇಟ್ ಈಸ್ ಅ ಕಂಡೀಷನ್ ಇನ್ ಇಂಗ್ಲೀಷ್. ಆಮಂಟ್ ಐ ಅಂತ ಮಾಡೋ ಆಗಿಲ್ಲ, ಅರಂಟ್ ಅಂತಾನೆ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಏನಾಗುತ್ತೆ, ಐ ಆಮ್ ರೈಟ್ ಅರಂಟ್ ಐ ಅಂತ ಆಗುತ್ತೆ, ನಾಟ್ ಅ ಆಮಂಟ್ ಐ ಅಂತ ಆಗಲ್ಲ. ಅರ್ಥ ಆಯ್ತಲ್ವಾ? ಇಂಗ್ಲೀಷಲ್ಲಿ ಒಂದು ಕಂಡೀಷನ್ ಇದೆ. ಆಮ್ ಅಂತ ಇದ್ದಾಗ ನಾವು ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡಬೇಕಾದ್ರೆ
ಅರಂಟ್ ಅಂತಾನೆ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು ಅಂತ. ಸೊ 66ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3. ಇನ್ ದ ಫಾಲೋಯಿಂಗ್ ಕ್ವಶನ್ ಚೂಸ್ ದ ವರ್ಡ್ ಅಪೋಸಿಟ್ ಇನ್ ದ ಮೀನಿಂಗ್ ಆಫ್ ಅ ಗಿವನ್ ವರ್ಡ್. ಸಿಗ್ರೆಡ್ ಅಂತ ಇದೆ. ಸೊ ಇದ್ರದ್ದು ಮೀನಿಂಗ್ ಏನು ಬರುತ್ತೆ? ಪವಿತ್ರವಾದದ್ದು, ಹೋಲಿ ಅಂತ ಬರುತ್ತೆ. ಸೊ ಅಂದರೆ ಪವಿತ್ರವಾದದ್ದು, ಶುದ್ಧವಾದದ್ದು ಅಂತ ಬರುತ್ತೆ. ಸೊ ಇದಕ್ಕೆ ಅಪೋಸಿಟ್ ಅಂದರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಪ್ರೊಫಂಡ್, ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಪ್ರೊಫಂಡ್? ಮೀನ್ಸ್ ವೆರಿ ಗ್ರೇಟ್. Profound means intense, very great. Next, profound means abounded ಅಂದರೆ plentiful ಅಂದರೆ ಜಾಸ್ತಿ ಅಂತ ಬರುತ್ತೆ. Profuse means plenty. ಪ್ರೊಫೈನ್ ಮೀನ್ಸ್ ಅಪವಿತ್ರ ಅಂದರೆ ಅನ್ಹೋಲಿ, ಅಶುದ್ಧ ಅಂತ ಬರುತ್ತೆ. ನೆಕ್ಸ್ಟ್ ಪ್ರೊಫೈಲಿಕ್ ಅಂತಂದರೆ ಪ್ರೊಡ್ಯೂಸಿಂಗ್ ಅ ಮಚ್ ಫ್ರೂಟ್. ಸೊ ನಮಗೆ ಇಲ್ಲಿ ಸಿಗ್ರೆಡ್ ಅಂತಂದರೆ ಹೋಲಿ ಅಂದರೆ ಪವಿತ್ರವಾದದ್ದು, ಶುದ್ಧವಾದದ್ದು. ಇದಕ್ಕೆ ಅಪೋಸಿಟ್ ಅಂತಂದರೆ ಯಾವ್ದು ಬರುತ್ತೆ? ಆಪ್ಷನ್ 2 ಅಂತಂದರೆ ಅನ್ಹೋಲಿ, ಅಪವಿತ್ರವಾದದ್ದು ಅಂತ ಬರುತ್ತೆ. ಸೊ 64ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 2. ಚೂಸ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ಅ ಟೆನ್ಸ್ ಟು ಮೇಕ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಬೈ ದ ಟೈಮ್ ದ ಆಡಿಟರ್ಸ್ ಡಿಸ್ಕವರ್ಡ್ ದ ಡಿಸ್ಕ್ರಿಪೆನ್ಸಿ ದ ಫಂಡ್ಸ್ ಡ್ಯಾಶ್ ಥ್ರೂ ಸೆವೆರಲ್ ಆಫ್ಶೋರ್ ಅಕೌಂಟ್ಸ್ ಅಂತ ಇದೆ. ಸೊ ಯಾವ ಫಾರ್ಮ್ ಆಫ್ ವರ್ಬ್ ಇಲ್ಲಿ ಕರೆಕ್ಟ್ ಆಗುತ್ತೆ? ವರ್ ಆಲ್ರೆಡಿ ರೂಟೆಡ್, have already been rooted, had already been rooted, had already rooted ಅಂತ ಇದೆ. ಸೊ ದ ಸೆಂಟೆನ್ಸ್ ಡಿಸ್ಕ್ರೈಬ್ ಅ ಟೂ ಆ್ಯಕ್ಷನ್ ದಟ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ಅಂದರೆ ಇಲ್ಲಿ ಸೆಂಟೆನ್ಸ್ ಡಿಸ್ಕ್ರೈಬ್ ಮಾಡ್ತಿರೋದೇನು? ಪಾಸ್ಟ್ ಅಂದರೆ ಆ್ಯಕ್ಷನ್ ಆಲ್ರೆಡಿ ಹ್ಯಾಪನ್ ಆಗಿದೆ ಅಂತ ಇದು ಡಿಸ್ಕ್ರೈಬ್ ಮಾಡ್ತಿದೆ. ಸೊ ಇಯರ್ ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇಸ್ ರಿಕ್ವೈರ್ಡ್. ಇಲ್ಲಿ ಕೊಟ್ಟಿರೋದ್ರಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ನಾವೇನು ಯೂಸ್ ಮಾಡ್ತೀವಿ? ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ V3ನ ಯೂಸ್ ಮಾಡ್ತೀವಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ V3 ಎಲ್ಲಿದೆ? ಆಪ್ಷನ್ 3. ಅರ್ಥ ಆಯ್ತಲ್ವಾ? ಬಿಕಾಸ್ ದ ಫಂಡ್ಸ್ ರಿಸೀವ್ಡ್ ದ ಆ್ಯಕ್ಷನ್ ಆಫ್ ಬೀಯಿಂಗ್. ಏನು ಹೇಳ್ತಿದೆ ಇದು? ದ ಕರೆಕ್ಟ್ ಪ್ಲೇಸ್ ಈಸ್ ಆಲ್ರೆಡಿ ಬೀನ್ ರೂಟೆಡ್ ಅಂದರೆ ಇಟ್ ರಿಕ್ವೈರ್ಸ್ ಅ ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಅಂದ ತಕ್ಷಣ ಯಾವ್ದು ಬರುತ್ತೆ? ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ V3. ಸೊ 65ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3 is the correct. From the 4 alternatives given below, find one that fits into a blank. A number of scientists in a country think that they are on the dash a major breakthrough. Frontier, threshold, gateway, periphery ಅಂತ ಇದೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ ಥ್ರೆಶ್ ಹೋಲ್ಡ್ ಅಂತ ಆಗುತ್ತೆ. ಅಂದರೆ ದ ಪ್ರೇಸಲ್ ವರ್ಬ್ ಥ್ರೆಶ್ ಹೋಲ್ಡ್ ಆಫ್ ಅಂತ ಇದೆ. ಸೊ ಇಟ್ ಈಸ್ ಅ ಇಡಿಯಮ್ ಯೂಸ್ ಟು ಇಂಡಿಕೇಟ್ ದಟ್ ಸಮಥಿಂಗ್ ಈಸ್ ವೆರಿ ಲೈಕ್ಲಿ ಟು ಬಿ ಹ್ಯಾಪನ್ ಸೂನ್. ಅಂದರೆ ಅತಿ ಜಲ್ದಿಯಾಗಿ ಆಗುತ್ತೆ ಅಂತ ಇದು ಇಂಡಿಕೇಟ್ ಮಾಡುತ್ತೆ. ಥ್ರೆಶ್ ಹೋಲ್ಡ್ ಅಂತಂದರೆ ದಟ್ ಲೈಕ್ಲಿ ಟು ಬಿ ಹ್ಯಾಪನ್ ಸೂನ್. ಸೊ ಇನ್ ದಿಸ್ ಸ್ಟೇಟ್ಮೆಂಟ್ ಇಟ್ ಮೀನ್ಸ್ ದಟ್ ದ ಸೈಂಟಿಸ್ಟ್ ಇನ್ ದ ಕಂಟ್ರಿ ಆರ್ ವೆರಿ ಕ್ಲೋಸ್ ಟು ಅಚೀವ್ ಅ ಮೇಜರ್ ಬ್ರೇಕ್ ಥ್ರೋ ಅಂತಂದರೆ ಥ್ರೆಶ್ ಹೋಲ್ಡ್ ಅಂತಂದರೆ ನಾನು ಏನು ಹೇಳಿದೆ? ಅತಿ ಜಲ್ದಿಯಾಗಿ ಆಗೋದು ಅಂತ ಹೇಳಿದೆ. ಸೊ ಇನ್ ದಿಸ್ ಸ್ಟೇಟ್ಮೆಂಟ್ ಸೈಂಟಿಸ್ಟ್ ಏನು ಮಾಡ್ತಿದ್ದಾರೆ? ಥಿಂಕ್ ದ್ಯಾಟ್ ಆರ್ ವೆರಿ ಕ್ಲೋಸ್ ಅಂದರೆ ಅವರು ವೆರಿ ಕ್ಲೋಸ್ ಆಗಿ ಹತ್ರವಾಗಿದ್ದಾರೆ. ಯಾವುದಕ್ಕೆ? ಫಾರ್ ಅಚೀವಿಂಗ್ ದೇರ್ ಮೇಜರ್ ಬ್ರೇಕ್ ಥ್ರೋ. ಥ್ರೆಶ್ ಹೋಲ್ಡ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ 66ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. Out of 4 alternatives, choose that one which can be substituted for the given words. A serious illness caused by the bacteria and badly
ಪ್ರಿಸರ್ವ್ ಫುಡ್. ಸೊ ಇದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನಂತ ಕರಿತೀವಿ ನಾವು? ಬಾಟಲಿಸಮ್ ಅಂತ ಕರಿತೀವಿ. ಅಂದರೆ ಇಟ್ ಈಸ್ ಅ ರೇರ್ ಬಟ್ ಸೀರಿಯಸ್ಲಿ ಇಲ್ನೆಸ್ ಕಾಸ್ಡ್ ಬೈ ಅ ಟಾಕ್ಸಿನ್ಸ್ ಪ್ರೊಡ್ಯೂಸ್ಡ್ ಬೈ ದ ಬ್ಯಾಕ್ಟೀರಿಯಾ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 3. ನೆಕ್ಸ್ಟ್ ಫಸ್ಟ್ ಟೆನೆನ್ಸಿಮ್ ಅಂತ ಇದೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂತಂದರೆ ಇಟ್ ಈಸ್ ಅ ಮೆಡಿಕಲ್ ಟರ್ಮ್ ಡಿಸ್ಕ್ರೈಬಿಂಗ್ ಅ ಸಿಂಡ್ರೋಮ್ ಫಾರ್ ಅ ಮಸ್ಕುಲರ್. ಅಂದರೆ ನ್ಯೂ ಬಾರ್ನ್ ಬೇಬಿಗೆ ಮಸ್ಕುಲರ್ ರೆಜಿಡಿ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಟೆನೆಂಟಿಸಮ್ ಅಂತ ಕರಿತೀವಿ. ನೆಕ್ಸ್ಟು ಬುಲೆನಿಲ್ ಅಂತ ಇದೆ. ಸೊ ಈ ಥರ ಮೀನಿಂಗ್ ಏನು ಅಂತಂದರೆ ಆ್ಯಂಡ್ ಈಟಿಂಗ್ ಡಿಸಾರ್ಡ್, ಅಂದರೆ ಅತಿಯಾಗಿ ಓವರ್ ಈಟ್ ಮಾಡ್ತಿರ್ತಾರೆ ನೋಡಿ, ಆ್ಯಂಡ್ ಓವರ್ ಈಟಿಂಗ್ ಡಿಸಾರ್ಡರ್, ಜಾಸ್ತಿ ತಿಂತಿರ್ತಾರಲ್ಲ ಆ ಡಿಸಾರ್ಡರ್ ಇರೋರಿಗೆ ನಾವು ಬುಲೆನಿಯಲ್ ಅಂತ ಕರಿತೀವಿ. ನೆಕ್ಸ್ಟು ಅನೆಮಿಯಾ ಅಂತಂದರೆ ಕಾಮನ್ ಬ್ಲಡ್ ಡಿಸಾರ್ಡರ್ ಆಗಿದೆ ಇದ್ರದ್ದು ಲ್ಯಾಕ್ ಆಫ್ ಐರನ್ ಆಗಿರ್ಬೋದು, ಲ್ಯಾಕ್ ಆಫ್ ವಿಟಮಿನ್, ಲ್ಯಾಕ್ ಆಫ್ ಲೋ ಹಿಮೋಗ್ಲೋಬಿನಿಂದ ನಮಗೆ ಅಮೋನಿಯಾ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಕೊಟ್ಟಿರೋ ಸ್ಟೇಟ್ಮೆಂಟಿಗೆ ಅಂತಂದರೆ ಇಟ್ ಈಸ್ ಅ ಆಪ್ಷನ್ 3. ಇಟ್ ಈಸ್ ಅ ಸೀರಿಯಸ್ ಇಲ್ನೆಸ್ ಕಾಸ್ಡ್ ಬೈ ದ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಯಾಡ್ಲಿ ಪ್ರಿಸರ್ವ್ಡ್ ಫುಡ್ ಅಂತಂದರೆ ಬಾಟಲಿಸಮ್ ಅಂತ ಬರುತ್ತೆ. 68 ಅಂದರೆ ಪ್ಯಾರಾಜಂಬಲ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಶಿ ಹ್ಯಾಡ್ ಬ್ಲೈಂಡ್ ಬಿಲೀಫ್ ದಟ್ ಇನ್ಸೈಡ್ ದ ಬ್ಯಾಗ್ 2 or 3 other children there were, perhaps which the big man carried like herself. The proper sequence should be followed. ಫಸ್ಟ್ ಯಾವ್ದು ಬರುತ್ತೆ? ಶಿ ಹ್ಯಾಡ್ ಅ ಬ್ಲೈಂಡ್ ಬಿಲೀಫ್ ದಟ್ ಇನ್ಸೈಡ್ ದ ಬ್ಯಾಗಲ್ಲಿ ಏನಿದೆ? 2 or 3 ಅದರ್ ಚಿಲ್ಡ್ರನ್ ಇದ್ದಾರಾ, ಅಥವಾ ದೇರ್ ವರ್ ಪರ್ಹ್ಯಾಪ್ಸ್ ವಿಚ್ ದ ಬಿಗ್ ಮ್ಯಾನ್ ಕ್ಯಾರಿಡ್, ಅಥವಾ ಲೈಕ್ ಹರ್ ಸೆಲ್ಫ್. ಸೊ ಯಾವ ಆಪ್ಷನ್ ಫಸ್ಟ್ ಬರುತ್ತೆ? ಆರ್. ಫಸ್ಟ್ ಏನು 2 ಕ್ಯೂ ಇದೆ, 2 ಆರ್ ಇದೆ. ಫಸ್ಟು ಆರ್ ಬರೋ ಆಪ್ಷನ್ ಏನಿದೆ? ಶಿ ಹ್ಯಾಡ್ ಅ ಬ್ಲೈಂಡ್ ಬಿಲೀಫ್ ದಟ್ ಇನ್ಸೈಡ್ ದ ಬ್ಯಾಗ್ ವಿಚ್ ದ ಬಿಗ್ ಮ್ಯಾನ್ ಕ್ಯಾರಿಡ್. ಇನ್ಸೈಡ್ ದ ಬ್ಯಾಗ್ ವಿಚ್ ದ ಬಿಗ್ ಮ್ಯಾನ್ ಕ್ಯಾರಿಡ್. ಸೊ ಅಲ್ಲ, ಬ್ಯಾಗ್ ಒಳಗೆ ಏನಿದೆ ಅದನ್ನ ಇಂಡಿಕೇಟ್ ಮಾಡ್ತೀವಿ. ಫಸ್ಟ್ ಆರ್ ಬರೋದಿಲ್ಲ, ಇವೆರಡು ಕ್ಯಾನ್ಸಲ್ ಆಯಿತು. ಸೊ ಫಸ್ಟ್ ಕ್ಯೂ ಬರೋದೇನಿದೆ? ಶಿ ಹ್ಯಾಡ್ ಅ ಬ್ಲೈಂಡ್ ಬಿಲೀಫ್ ದಟ್ ಇನ್ಸೈಡ್ ದ ಬ್ಯಾಗ್ ದೇರ್ ವರ್ ಪರ್ಹ್ಯಾಪ್ಸ್. ಬ್ಯಾಗಲ್ಲಿ ಏನಿದೆ ಅಂತ ಹೇಳ್ತಿದೆ. ಸೊ ಫಸ್ಟು ಕ್ಯೂ ಬರುತ್ತೆ. ದೇರ್ ವರ್ ಪರ್ಹ್ಯಾಪ್ಸ್ 2 or 3 other children. ಸೊ ಕ್ಯೂ ಫಾಲೋಸ್ ಅ ಪಿ. ಕ್ಯೂ ಫಾಲೋಸ್ ಅ ಪಿ ಆದಿದೆ ಆಪ್ಷನ್ 2. ಕ್ಯೂ ಫಾಲೋಸ್ ಅ ಆರ್ ಏನಿದೆ? ದೇರ್ ವರ್ ಪರ್ಹ್ಯಾಪ್ಸ್ ವಿಚ್ ದ ಬ್ಯಾಗ್ ಮ್ಯಾನ್ ಕ್ಯಾರಿಡ್ ಅಲ್ಲ, there were perhaps 2 or 3 other children like herself which the man carried. So Q follows a P, P follows a S, S follows a R. So ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 2. ಅಂದರೆ 68ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 2. ಐಡೆಂಟಿಫೈ ದ ರೈಟ್ ಫಾರ್ಮ್ ಆಫ್ ಅ ಪ್ಯಾಸಿವ್ ವಾಯ್ಸ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. They let him go home early. ಸೊ ನಾವು ಆ್ಯಕ್ಟಿವ್ ಇಂದ ಪ್ಯಾಸಿವ್ ವೈಸಿಗೆ ಮಾಡಬೇಕು. ಸೊ ಲೆಟ್, ಇಲ್ಲಿ ಏನು ಲೆಟ್ ಇದೆ? ಲೆಟ್ ಈಸ್ ಯೂಸ್ಡ್ ವಿತ್ ಅಲೋ ಆರ್ ಪರ್ಮಿಟ್. ಅಂದರೆ ನಾವು ಲೆಟ್ನ ಅಲೋ ಆರ್ ಪರ್ಮಿಟ್ ವರ್ಡ್ ಜೊತೆಗೆ ಯೂಸ್ ಮಾಡ್ತೀವಿ. ಫಾಲೋಡ್ ಬೈ ಅ ಇನ್ಫಿನಿಟಿವ್ ವರ್ಬ್ ಟು ಜೊತೆಗೆ ನಾವು ಯೂಸ್ ಮಾಡ್ತೀವಿ. ಸೊ ದ ಒರಿಜಿನಲ್ ಸೆಂಟೆನ್ಸ್ ದೆ ಲೆಟ್ ಹಿಮ್ ಗೋ ಹೋಮ್ ಈಸ್ ಇನ್ ಅ ವಿಚ್ ಟೆನ್ಸ್ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ನಾನು ಹೇಳಿದೆ ಲೆಟ್ ಅನ್ನೋದು ಅಲೋ ಅಥವಾ ಪರ್ಮಿಟ್ ಅನ್ನೋ ವರ್ಡ್ ಜೊತೆಗೆ ಫಾಲೋ ಮಾಡುತ್ತೆ. ಹಿ ವಾಸ್ ಅಲೋಡ್ ಟು ಅಂದರೆ ಜೊತೆಗೆ ಇನ್ಫಿನಿಟಿವ್ ವರ್ಡ್ ಅಂದರೆ ಹಿ ವಾಸ್ ಅಲೋಡ್ ಟು ಗೋ ಹೋಮ್ ಅರ್ಲಿ. ಇದೇನಾಗುತ್ತೆ ಸೆಕೆಂಡ್ ಸೆಂಟೆನ್ಸು. ಸೆಕೆಂಡ್ ಸೆಂಟೆನ್ಸ್ ಯಾಕಾಗಲ್ಲ ಅಂತಂದರೆ ದ ವರ್ಬ್ ಲೆಟ್ ನಾಟ್ ಟಿಪಿಕಲಿ ಟೇಕನ್ ಇನ್ ಅ ಪ್ಯಾಸಿವ್ ಫಾರ್ಮ್. ಲೆಟ್ ಇದೆ, ನಾವು ಲೆಟ್ಟೇ ಯೂಸ್ ಮಾಡೋ ಹಾಗಿಲ್ಲ, ಇದು ಕೂಡ ರಾಂಗ್. ಥರ್ಡ್ ಯಾಕಲ್ಲ ಅಂದರೆ ಈ ಹ್ಯಾಡ್ ಬೀನ್ ಲೆಟ್ ಟು ಗೋ ಹೋಮ್ ಅರ್ಲಿ ಅಂದರೆ ದಿಸ್ ಯೂಸಸ್ ಅ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಆ್ಯಡ್ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಿದರೆ, ಇದು ಕೂಡ ಅಲ್ಲ.
ಈ ಹ್ಯಾಸ್ ಬೀನ್ ಅಲೋಡ್ ಟು ಗೋ ಹೋಮ್ ಅರ್ಲಿ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡಿದ್ದಾರೆ, ಹ್ಯಾಸ್ ಬೀನ್ ಪ್ಲಸ್ V3. ಇದು ಕೂಡ ಅಲ್ಲ. ಕೊಟ್ಟಿರೋ ಸೆಂಟೆನ್ಸು ಪಾಸ್ಟಲ್ಲಿದೆ ಅಂತಂದರೆ ನಾವು ಆ್ಯಕ್ಟಿವಿಂದ ಪ್ಯಾಸಿವೈಸಿಂಗ್ ಮಾಡಬೇಕಾದ್ರೆ ಪಾಸ್ಟೇ ಯೂಸ್ ಮಾಡಬೇಕು, ಯಾವುದೇ ರೀತಿಯಾದ ಟೆನ್ಸ್ ಚೇಂಜ್ ಆಗಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಹಿ ವಾಸ್ ಅಲೋಡ್ ಟು ಗೋ ಹೋಮ್ ಅರ್ಲಿ. ಸೊ 69ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 1. ಐಡೆಂಟಿಫೈ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಮಾಂಗ್ ದ ಫಾಲೋಯಿಂಗ್. ಸೊ ಕೊಟ್ಟಿರೋ 4 ಆಪ್ಷನಲ್ಲಿ ಯಾವ ವರ್ಡ್ದು ಸ್ಪೆಲ್ಲಿಂಗ್ ತಪ್ಪಿದೆ? ರಿದಮ್ ಕರೆಕ್ಟ್ ಇದೆ, ಸರ್ವೆಲೆನ್ಸ್ ಕೂಡ ಕರೆಕ್ಟ್ ಇದೆ, ಕಾನ್ಸೈನ್ಸ್ ಕೂಡ ಕರೆಕ್ಟ್ ಇದೆ. ಅಕರೆನ್ಸ್ ಕರೆಕ್ಟ್ ಇದೆನಾ? ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಅಕರೆನ್ಸ್ ಅಂದರೆ ದ ವರ್ಡ್ ಅಕುರೆನ್ಸ್ ಈಸ್ ಮಿಸ್ಪೆಲ್ಟ್. ಇಲ್ಲಿ ಮಿಸ್ಪೆಲ್ಟ್ ಆಗಿದೆ, ಅಂದರೆ ಇನ್ಸ್ಟೆಡ್ ಆಫ್ ENCE ಅವರು ANCನ ಯೂಸ್ ಮಾಡಿದ್ದಾರೆ. ಸೊ ಅಕರೆನ್ಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಯಾವುದು? OCCURRENCE. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4 ಇಸ್ ದ ಕರೆಕ್ಟ್. 17ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4. ದಿಸ್ ಈಸ್ ಆಲ್ ಅಬೌಟ್ 35 ಕ್ವಶನ್ಸ್ ಆಫ್ ಇಂಗ್ಲೀಷ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.